ಹಾಗೂ ಯುವ ಮಿತ್ರರಿಗೆ, ತಾಯಂದಿರಿಗೆ ಈ ಒಂದು ಹಿಂದೂ ಸಮ್ಮೇಳನಕ್ಕೆ ಆದರದ ಸ್ವಾಗತವನ್ನು ಕೋರ್ತಾ, ಈ ಒಂದು ಸಮ್ಮೇಳನದಲ್ಲಿ ಇಲ್ಲಿಯವರೆಗೆ ಭಾಗಿಯಾಗಿರ್ತಕ್ಕಂಥ ಎಲ್ಲ ತಾಯಂದಿರು ಕೂಡ ಈಗ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ವೇದಿಕೆಯ ಬಲಭಾಗದೊಳಗೆ ಎಲ್ಲ ತಾಯಂದಿರು ಆಸೀನರಾಗಬೇಕು ಅಂತ ನಾನು ಕೇಳ್ಕೊತೇನೆ. ಹಾಗೆ ಪತ್ರಿಕಾ ಮಾಧ್ಯಮದ ಸಹೋದರರಿಗೆ ವೇದಿಕೆಯ ಎಡಭಾಗದಲ್ಲಿ ಕುರ್ಚಿಯ ವ್ಯವಸ್ಥೆಯನ್ನು ಮಾಡಲಾಗಿರ್ತದೆ. ದಯವಿಟ್ಟು ಎಲ್ಲ ಪತ್ರಿಕಾ ಮಾಧ್ಯಮದ ಸಹೋದರರು ಅಲ್ಲಿಯೇ ಕುಳಿತುಕೊಳ್ಬೇಕಂತ ಅವರೆಲ್ಲ ವಿನಂತಿಸ್ಕೊಳ್ತೇನೆ. ಹಾಗೆ ಪ್ರತಿಯೊಬ್ಬರೂ ಕೂಡ ಮುಂದಿನ ಒಂದು ಆಸನಗಳನ್ನು ಭರ್ತಿ ಮಾಡಿ ನಂತರ ಹಿಂದಿನ ಆಸನಗಳಲ್ಲಿ ಕುಳಿತುಕೊಳ್ಳೋಣ ಅನ್ನುವಂಥ ಒಂದು ಆಗ್ರಹವನ್ನು ನಾವು ಮಾಡ್ತೇವೆ. ಹಾಗೆ ಪ್ರತಿಯೊಬ್ಬ ತಾಯಂದಿರು ಕೂಡ ತಮ್ಮ ಕುಂಭಗಳನ್ನು ತಮ್ಮ ಹತ್ತಿರವೇ ಅದನ್ನು ಇಟ್ಕೋಬೇಕು ಅನ್ನುವಂಥದ್ದು ಒಂದು ಮನವಿ. ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಂ ಧರ್ಮಶ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಕೃಷ್ಣ ಪರಮಾತ್ಮ ಕುರುಕ್ಷೇತ್ರ ಯುದ್ಧದೊಳಗೆ ಅರ್ಜುನ ಯುದ್ಧ ಮಾಡಕ್ಕೆ ನಾನು ಒಲ್ಲೆ ಅನ್ನುವಂಥ ಒಂದು ಸಂದರ್ಭದೊಳಗೆ ಬೋಧಿಸಿದಂತಹ ಈ ಒಂದು ಶ್ಲೋಕಗಳ ಸಮೂಹನೇ ಭಗವದ್ಗೀತೆ. ಆ ಭಗವದ್ಗೀತೆಯೊಳಗೆ ಇದು ಕೂಡ ಬಹಳಷ್ಟು ಪ್ರಮುಖವಾದಂಥದ್ದು. ಇಲ್ಲಿ ಕೃಷ್ಣ ಪರಮಾತ್ಮ ಹೇಳುವಂಥದ್ದು ಏನು ಅಂತಂದ್ರೆ, ಯಾವಾಗ ಸಜ್ಜನರ ಮೇಲೆ ತೊಂದರೆ ಆಗ್ತದೆ, ಹಾಗೆ ದುಷ್ಟರು ವಿಜೃಂಭಿಸಲಿಕ್ಕೆ ಆರಂಭಿಸ್ತಾರೆ, ಅಂಥ ಸಂದರ್ಭದೊಳಗೆ ನಾನು ಪದೇ ಪದೇ ಈ ಒಂದು ಭೂಮಂಡಲದ ಮೇಲೆ ಬೇರೆ ಬೇರೆ ಅವತಾರದೊಳಗೆ ಜನ್ಮವೆತ್ತಿ ಬರ್ತೇನೆ. ಅಂದರೆ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ, ಪ್ರತಿಯೊಂದು ಯುಗದಲ್ಲಿಯೂ ಕೂಡ ಬೇರೆ ಬೇರೆ ಒಂದು ಅವತಾರದೊಳಗೆ ನಾನು ಈ ಒಂದು ಭೂಮಂಡಲಕ್ಕೆ ಬಂದು ಶಿಷ್ಟರನ್ನು ರಕ್ಷಣೆ ಮಾಡ್ತೇನೆ ಹಾಗೂ ದುಷ್ಟರನ್ನು
ನಾನು ನಾಶ ಮಾಡ್ತೇನೆ ಅನ್ನುವಂಥ ಒಂದು ಬಹಳ ಮಹತ್ತರವಾದಂಥ ಮಾತನ್ನು ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧಿಸ್ತಾನೆ. ಅವನ ಮಾತಿನಿಂದ ಬಹಳಷ್ಟು ಉತ್ಸಾಹಗೊಂಡಂಥ ಅರ್ಜುನ ಮುಂದೆ ಯುದ್ಧಕ್ಕೆ ಸನ್ನದ್ಧಾಗ್ತಾನೆ. ಆಮೇಲೆ ಕುರುಕ್ಷೇತ್ರ ಯುದ್ಧ ಆಗುತ್ತೆ. ಈ ಥರದ ಒಂದು ಸಾಕಷ್ಟು ಶ್ಲೋಕಗಳು ನಮ್ಮ ಜೀವನದ ಮೇಲೆ ಬಹಳಷ್ಟು ಪ್ರಭಾವ ಬೀರುತ್ತವೆ. ಇಲ್ಲಿಯವರೆಗೆ ಪಂಚ ಪರಿವರ್ತನೆಗಳ ಬಗ್ಗೆ ನಾವೆಲ್ಲ ಕೇಳಿಸ್ಕೊಂಡ್ವಿ. ಆ ಒಂದು ಪಂಚ ಪರಿವರ್ತನೆಗಳ ಒಂದು ಆಧಾರದ ಮೇಲೆ ನಮ್ಮ ಭಾರತೀಯ ಸಮಾಜ ನಿಂತಿದೆ ಅನ್ನುವಂಥದ್ದು. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಶಾಂತಚಿತ್ತತೆಯಿಂದ ಇರಬೇಕು. ಹಾಗೆ ಮುಂದಿನ ಆಸನಗಳನ್ನು ಭರ್ತಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಮನವಿ. ಹಿಂದಿರುವಂಥ ಎಲ್ಲ ಹಿರಿಯರು, ಯುವ ಮಿತ್ರರು ದಯವಿಟ್ಟು ಮುಂದಿನ ಆಸನಗಳಿಗೆ ಬರಬೇಕು ಅಂತ ನಿಮ್ಮಲ್ಲಿ ನಾನು ವಿನಂತಿಸ್ಕೊಳ್ತೇನೆ. ಸನಾತನ ಧರ್ಮ ನಮ್ಮ ಹಿಂದೂ ಧರ್ಮ. ಸನಾತನ ಅನ್ನುವಂಥದ್ದು ಯಾವಾಗಲೂ ಇರುವ ಹಾಗೂ ನಾಶವಾಗದ ಶಾಶ್ವತವಾಗಿರುವ ಎಂಬರ್ಥವನ್ನು ನೀಡುತ್ತದೆ. ಇದಕ್ಕೆ ಆದಿನೂ ಇಲ್ಲ, ಅಂತ್ಯನೂ ಇಲ್ಲ. ಸನಾತನ ಅನ್ನುವಂಥ ಒಂದು ಪದಕ್ಕೆ ಧರ್ಮ, ಸಂಸ್ಕೃತಿ ಅಥವಾ ಇತರ ವಿಷಯಗಳೊಳಗೆ ಶಾಶ್ವತತೆಯನ್ನು ಕಾಪಾಡಿಕೊಳ್ಳುವಂಥದ್ದು, ಅನಂತತೆಯನ್ನು ಇದು ವಿವರಿಸ್ತದೆ. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಂದೇಶಗಳನ್ನು ತಿಳಿಯಲು ಇದು ಒಂದು ವಾಹಕದಂತೆ. ಸನಾತನ ಧರ್ಮವು ಭಾರತೀಯ ನಾಗರಿಕತೆಯ ಭಾಗವೆಂದು ಕರೆಯಲ್ಪಡುವುದು ಧರ್ಮವಾಗಿದೆ. ಅಂದರೆ ಸನಾತನ ಧರ್ಮ ಅಂತಂದ್ರೆ ಅದು ಹಿಂದೂ ಧರ್ಮ ಅನ್ನುವಂಥದ್ದು. ಯಾಕಂತಂದರೆ ಹಿಂದೂ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದ್ರು ಅನ್ನುವಂಥದ್ದು ಎಲ್ಲಿ ಬರೋದಿಲ್ಲ. ಇದು ಋಷಿಮುನಿಗಳ ಸಾವಿರಾರು ವರ್ಷಗಳ ಒಂದು ತಪಸ್ಸು ಹಾಗೂ ಅವರ ಜೀವನ ಕ್ರಮ, ಅವರ ಸರಿ ತಪ್ಪುಗಳ ಒಂದು ವಿವೇಚನೆಯನ್ನು ಮಾಡಿ ಕೊನೆಗೆ ಒಂದು ತಾಳೆ ಮದ್ದಲೆ ಒಂದು ಎಲೆಯೊಳಗೆ ಬರೆದಿಟ್ಟಿಂಥ ಜೀವನದ ನಿಯಮಗಳು. ಇದೇ ಸನಾತನ ಧರ್ಮ ಅನ್ನುವಂಥದ್ದು. ಈ ಧರ್ಮವು ಶಾಶ್ವತತೆ ಮತ್ತು ಅನಂತವಾಗಿದೆ. ಸನಾತನ ಧರ್ಮದ ಬೋಧನೆಗಳಲ್ಲಿ ಧರ್ಮ, ದಾನ, ಯಾಗ, ತಪಸ್ಸು ಮತ್ತು ಕರ್ಮದ ವಿವಿಧ ಆಧ್ಯಾತ್ಮಿಕ ಅಭ್ಯಾಸಗಳ ಕುರಿತು ಉಲ್ಲೇಖಿಸಲಾಗಿದೆ. ನಮ್ಮ ಸನಾತನ ಪರಂಪರೆಯೊಳಗೆ ಧರ್ಮದ ವಿಚಾರಕ್ಕೆ ಬಹಳಷ್ಟು ನಾವು ಮಹತ್ವವನ್ನು ಕೊಡ್ತೇವೆ. ಧರ್ಮ ಅಂದರೆ ಏನು ಅಂತಂತಂದ್ರೆ ಪ್ರತಿಯೊಬ್ಬರೂ ಕೂಡ ಸನ್ನಡತೊಳಗೆ ನಡಿಬೇಕು, ಸಾಮಾಜಿಕ ಜವಾಬ್ದಾರಿಗಳನ್ನು ಅರಿತು ನಡಿಬೇಕು, ಯಾವುದೇ ಕೆಟ್ಟ ಕೆಲಸವನ್ನು ಮಾಡೋ ಹಾಗಿಲ್ಲ, ಯಾವಾಗಲೂ ಕೂಡ ಒಳ್ಳೆಯ ಕೆಲಸವನ್ನೇ ಮಾಡುವಂಥದ್ದು ಅಂತ. ಹಾಗೆ ನಮ್ಮ ಆಧ್ಯಾತ್ಮಿಕ ಗುರುಗಳು, ತಪಸ್ವಿಗಳು, ಋಷಿಮುನಿಗಳು ಕೂಡ ನಮ್ಮ ಸನಾತನ ಧರ್ಮದ ಒಂದು ಜೀವನ ಕ್ರಮವನ್ನು ರೂಢಿ ಹಾಕಿಕೊಟ್ಟಿದ್ದಾರೆ ನಮಗೆಲ್ಲ. ಹಾಗಾಗಿ ನಾವು ಈ ಒಂದು ಸನಾತನ ಧರ್ಮದ ಭಾಗವಾಗಿದ್ದೇವೆ ಅಂತ ಹೇಳಲಿಕ್ಕೆ ನಮಗೆಲ್ರಿಗೂ ಕೂಡ ಬಹಳಷ್ಟು ಹೆಮ್ಮೆ ಅನ್ನಿಸ್ತದೆ. ಈ ಧರ್ಮದಲ್ಲಿ ಜೀವನದ ಮೂಲಭೂತ ತತ್ವಗಳು ಇರ್ತವೆ, ಮಾನವೀಯತೆಯ ಉದ್ದೇಶ ಇರ್ತದೆ, ಹಾಗೂ ಆತ್ಮಮೋಕ್ಷದ ಮಾರ್ಗವನ್ನು ಅನೇಕ ಕಾರ್ಯಗಳೊಳಗೆ ವಿವರಿಸಲಾಗಿದೆ. ಈ ಒಂದು ಸನಾತನ ಧರ್ಮದ ಪರಂಪರೆ ಬಹಳಷ್ಟು ಶ್ರೀಮಂತವಾದದ್ದು. ನಮ್ಮ ಹಿಂದಿನ ಒಂದು ಪರಂಪರೆಯನ್ನು ನೋಡಲಾಗಿ ಪಾಶ್ಚಾತ್ಯ ಯಾವ ಮಹನೀಯರು ಕೂಡ ಇನ್ನೂ ಯಾವ ವಸ್ತುಗಳನ್ನು ಕಂಡುಹಿಡಿಲಾರ್ದಂಥ ಸಂದರ್ಭದೊಳಗೆ, ಕಾಡು ಜೀವನವನ್ನು ಮಾಡುವಂಥ ಸಂದರ್ಭದೊಳಗೆ ಭಾರತೀಯ ಪರಂಪರೆ ಹಾಗೂ ನಮ್ಮ ಹಿಂದೂ ಸಂಸ್ಕೃತಿ ಬಹಳಷ್ಟು ಶ್ರೀಮಂತ ಒಂದು ಸಂಸ್ಕೃತಿಯನ್ನು ಹೊಂದಿತ್ತು. ಅದಕ್ಕೆ ನಮ್ಮ ಸಿಂಧೂ ನದಿ ನಾಗರಿಕತೆ ಆಗಿರ್ಬೋದು, ಅಥವಾ ನಮ್ಮ ರಾಮಾಯಣ ಕಾಲದ ಪುಷ್ಪಕ ವಿಮಾನ, ಅಂದರೆ ಅವಾಗಲೇ ಅದರ ಕಲ್ಪನೆ ಬಂದಿತ್ತು ಅಂತಂತಂದ್ರೆ ನಮ್ಮ ಒಂದು ಸಂಸ್ಕೃತಿಯ ಭಾಗ ಎಷ್ಟು ಶ್ರೀಮಂತ ಆಗಿತ್ತು, ಹಾಗೂ ನಮ್ಮ ಅನ್ವೇಷಣೆಗಳು ಎಷ್ಟೊಂದು ಶ್ರೀಮಂತ ಆಗಿದ್ದು ಅನ್ನುವಂಥದ್ದು. ನಾವೆಲ್ಲ ಬಹಳಷ್ಟು ಸಂದರ್ಭದೊಳಗೆ ಪಾಶ್ಚಾತ್ಯರ ಹೆಸರನ್ನು ಅವನು ಯಾರು ಕಂಡು ಹಿಡಿದ ಅಂದ್ಬಿಟ್ಲೆ ಡಾಲ್ಟನ್ ಅಂತ ಹೇಳುವಂಥದ್ದು, ಆಮೇಲೆ ಭೂಮಿ ದುಂಡಗಿದೆ ಅನ್ನುವಂಥದ್ದು, ಗ್ಯಾಲಿಲಿಯೋ ಅನ್ನುವಂಥದ್ದು, ಅವ್ರಿಗಿಂತ 1000 ವರ್ಷಗಳ ಮೊದಲನೇ ನಮ್ಮ ಆರ್ಯಭಟ್ಟರಾಗಿರ್ಬೋದು, ಆಮೇಲೆ ನಮ್ಮ ಕನಾದ ಮಹರ್ಷಿಗಳಾಗಿರ್ಬೋದು, ಇವುಗಳೆಲ್ಲವನ್ನು ಕೂಡ ಆಗಲೇ ಕಂಡು ಹಿಡಿದಿದ್ರು. ಸಮಯದ ಬಗ್ಗೆ ಅವಾಗಲೇ ಅವರಿಗೆ ಕಲ್ಪನೆ ಮೂಡಿತ್ತು. ಸೂರ್ಯನ ಸುತ್ತ ಭೂಮಿ ತಿರುಗ್ತಾ ಇರ್ತದೆ, ಭೂಮಿ ಸುತ್ತ ಚಂದ್ರ ತಿರುಗ್ತಾ ಇರ್ತಾನೆ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಆವಾಗಲೇ ಮೂಡಿಸಿದ್ರು. ಅಂತಂದರೆ ನಮ್ಮ ಭಾರತೀಯ ಸಮಾಜ ಹಾಗೂ ನಮ್ಮ ಭಾರತದ ಜ್ಞಾನ ಪರಂಪರೆ ಎಷ್ಟೊಂದು ಶ್ರೀಮಂತ ಆಗಿತ್ತು ಅನ್ನುವಂಥದ್ದು. ಈ ರೀತಿಯಾಗಿ ನಾವೆಲ್ಲ ಇವತ್ತು ಹಿಂದೂ ಒಂದು ಸಮ್ಮೇಳನದ ಅಂಗವಾಗಿ ಬಹಳಷ್ಟು ಅದ್ಭುತವಾದಂಥ ಹಾಗೂ ಸುಂದರವಾದಂಥ ಈ ಮೆರವಣಿಗೆಯನ್ನು
ನಡೆಸಿಕೊಂಡು ಬಂದು ಈಗ ಈ ಒಂದು ಕಾರ್ಯಕ್ರಮದ ಭಾಗವಾಗಿದ್ದೇವೆ. ದಯವಿಟ್ಟು ಮಹನೀಯರು ಮುಂದೆ ಬಂದು ಕುತ್ಕೋಬೇಕು ಅಂತ ಮತ್ತೊಂದು ಸತಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಮುಂದಿನ ಆಸನಗಳನ್ನು ಭರ್ತಿ ಮಾಡಿಕೊಂಡು ಹಿಂದೆ ಹೋಗಬೇಕು ಅನ್ನುವಂಥದ್ದು. ಮಾತೆಯರಿಗೆ ಬಲಭಾಗದೊಳಗೆ ವ್ಯವಸ್ಥೆ ಮಾಡಲಾಗಿದೆ. ದಯವಿಟ್ಟು ಎಲ್ಲ ಮಾತೆಯರು ಕೂಡ ಅಲ್ಲೇ ಕುತ್ಕೋಬೇಕು ಅನ್ನುವಂಥದ್ದು. ಹಾಗೆ ಪತ್ರಿಕಾ ಮಾಧ್ಯಮದ ಸಹೋದರಿಗೆ ವೇದಿಕೆ ಮುಂಭಾಗದೊಳಗೆ ಇಲ್ಲೇ ಎಡಗಡೆ ವ್ಯವಸ್ಥೆ ಮಾಡಿದೆ, ಅಲ್ಲೇ ಕುತ್ಕೋಬೇಕು. ಹಾಗೆ ನಾವೆಲ್ಲರೂ ಕೂಡ ಕಾರ್ಯಕ್ರಮ ಸಂಪೂರ್ಣವಾಗಿ ಪೂರ್ತಿ ಮುಗಿಯುವವರೆಗೆ ಕೂತ್ಕೊಳ್ಳೋಣ, ಅರ್ಧಕ್ಕೆ ಎದ್ದು ಹೋಗಬಾರ್ದು. ಹಾಗೆ ಎಲ್ಲರೂ ಕೂಡ ಬಹಳಷ್ಟು ಶಾಂತತೆಯನ್ನು ಕಾಪಾಡ್ಕೋಬೇಕು. ಈ ಒಂದು ಕಾರ್ಯಕ್ರಮದ ಸ್ವರೂಪ ಈ ರೀತಿಯಾಗಿರ್ತದೆ. ಪರಮ ಪೂಜ್ಯರು ಹಾಗೂ ಹಿರಿಯರು ವೇದಿಕೆಗೆ ಆಗಮಿಸ್ತಾ ಇರ್ತಾರೆ. ನಂತರ ಸ್ವಾಗತ ಸಮಿತಿಯ ಪರಿಚಯ ನಡೆಕೊಡ್ತದೆ. ಹಾಗೆ ಸ್ವಾಗತ ಪರಿಚಯ ಮತ್ತು ಗೌರವ ಸಮರ್ಪಣೆಯನ್ನು ಮಾಡಲಾಗ್ತದೆ. ತದನಂತರ ವೈಯಕ್ತಿಕ ಗೀತೆಯನ್ನು ಮಾಡಲಾಗ್ತದೆ. ಹಾಗೆ ದಿಕ್ಸೂಚಿ ಭಾಷಣ ಮಾಡ್ತದೆ. ಹಾಗೆ ನಂತರ ಶ್ರೀಗಳಿಂದ ಆಶೀರ್ವಚನ ಇರ್ತದೆ. ನಂತರ ವಂದನಾರ್ಪಣೆ. ಹಾಗೆ ವಂದನಾರ್ಪಣೆ ನಂತರ ಕಾರ್ಯಕ್ರಮದ ಕೊನೆಗೆ ಒಂದೇ ಮಾತರಂ ಗೀತೆ ಇರ್ತದೆ. ಆ ಒಂದು ಸಂದರ್ಭದೊಳಗೆ ಎಲ್ಲ ಸಾರ್ವಜನಿಕರು, ತಾಯಂದಿರು ಹಾಗೂ ನಮ್ಮ ಹಿಂದೂ ಸಮಸ್ತ ಬಾಂಧವರು ಎದ್ದು ನಿಂತು ಒಂದೇ ಮಾತರಂ ಗೀತೆಗೆ ಗೌರವವನ್ನು ಸೂಚಿಸಬೇಕು ಅಂಥೇಳಿ ನಿಮ್ಮಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತೇನೆ. ನಂತರ ಒಂದೇ ಮಾತರಂ ಗೀತೆ ಆದ ನಂತರ ಪ್ರಸಾದ ವ್ಯವಸ್ಥೆ ಇರ್ತದೆ. ದಯವಿಟ್ಟು ಎಲ್ಲ ಸಾರ್ವಜನಿಕರು ಪ್ರಸಾದವನ್ನು ವ್ಯವಸ್ಥೆ ಮಾಡಿಕೊಂಡು ಹೋಗಬೇಕು ಅಂತ ನಾನು ಅವ್ರನ್ನ ಕೇಳ್ಕೊಳ್ತೇನೆ. ಎಲ್ಲರೂ ದಯವಿಟ್ಟು ಮುಂದೆ ಬನ್ನಿ. ಕಾರ್ಯಕ್ರಮ ಪ್ರಾರಂಭ ಆಗುವಂಥ ಸಮಯ, ಎಲ್ಲರೂ ಮುಂದೆ ಬರಬೇಕು. ಕಾರ್ಯಕ್ರಮದ ಸ್ವರೂಪ ಈ ರೀತಿಯಾಗಿರ್ತದೆ. ಪರಮ ಪೂಜ್ಯರು ಹಾಗೂ ಹಿರಿಯರು ವೇದಿಕೆಗೆ ಆಗಮನ, ಸ್ವಾಗತ ಸಮಿತಿಯ ಪರಿಚಯ, ಸ್ವಾಗತ ಪರಿಚಯ ಮತ್ತು ಗೌರವ ಸಮರ್ಪಣೆ, ವೈಯಕ್ತಿಕ ಗೀತೆ, ದಿಕ್ಸೂಚಿ ಭಾಷಣ, ಆಶೀರ್ವಚನ, ವಂದನಾರ್ಪಣೆ, ಒಂದೇ ಮಾತರಂ ಗೀತೆ. ದಯವಿಟ್ಟು ಎಲ್ಲ ಹಿರಿಯರು ಹಾಗೂ ನಮ್ಮ ಯುವ ಮಿತ್ರರು ಮುಂದುಗಡೆ ಬನ್ನಿರಿ. ಮುಂದಿನ ಆಸನಗಳನ್ನು ಇಲ್ಲಿ ಮುಂದಿನ ಸ್ವಲ್ಪ ಜಾಗ ಖಾಲಿ ಇದೆ. ದಯವಿಟ್ಟು ಎಲ್ಲರೂ ಕೂಡ ಮುಂದೆ ಬಂದರೆ ಒಳ್ಳೆಯದು. ಬಲಗಡೆ ಭಾಗಕ್ಕೆ ತಾಯಂದಿರಿಗೆ ಮೀಸಲಾಗಿರಬೇಕು. ಯಾರು ಕೂಡ ನಮ್ಮ ಹಿರಿಯರು ಅಲ್ಲೇ ಕುಳಿತುಕೋಬಾರ್ದು. ಎಡಗಡೆ ಭಾಗ, ವೇದಿಕೆ ಎಡಗಡೆ ಭಾಗಕ್ಕೆ ನಮ್ಮ ಪುರುಷ ಮಹನೀಯರು ಕುತ್ಕೋಬೇಕು ಹಾಗೂ ಎಡಗಡೆ ಭಾಗಕ್ಕೆ ತಾಯಂದಿರು ಕುತ್ಕೋಬೇಕಂತ ನಮ್ಮ ವಿನಂತಿ. ಆ ಒಂದು ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರು ಶ್ರೀ ಪರಪ್ಪ ವಾಳರ್, ಅಧ್ಯಕ್ಷರು ಶ್ರೀ ವಾಸುದೇವ್ ಬೋಣಗೇರಿ, ಉಪಾಧ್ಯಕ್ಷರು ಶ್ರೀ ಮಲ್ಲೇಶಪ್ಪ ಪಿಡ್ನಾಯ್ಕರ್, ಶ್ರೀ ವಿ ಎನ್ ಕೊಳ್ಳಿಯವರ್, ಶ್ರೀ ದೇವೇಂದ್ರಪ್ಪ ಚಲವಾದಿ, ಶ್ರೀ ನಿಜಗುಣಿ ಶಹಾಪುರ್, ಶ್ರೀ ಉಮೇಶ್ ಗೌಡ ಸಿ ಪಾಟೀಲ್, ಶ್ರೀಮತಿ ಸರಸ್ವತಿ ಕುಂದಾಪುರ್. ಕಾರ್ಯದರ್ಶಿಗಳು ಶ್ರೀ ಮಂಜುನಾಥ್ ಮೆಣಸಿಗಿ, ಸಹ ಕಾರ್ಯದರ್ಶಿ ಶ್ರೀ ಶ್ರೀನಿವಾಸ್ ಪ್ರಸಾದ್ ಗುಜಮಾಗಡಿ. ಈ ಒಂದು ಸ್ವಾಗತ ಸಮಿತಿಯ ಸದಸ್ಯರು ಶ್ರೀ ಸಂಭಾಜಿ ಕಾಶೀದ್, ಶ್ರೀ ಪಂಚಪ್ಪ ಬೆಳವಟಿಗಿ, ಶ್ರೀ ಶಿವಪ್ಪ ಬೋಳಶೆಟ್ಟಿ, ಶ್ರೀ ಗೋವಿಂದರಾಜ್ ಗುಡಿಸಾಗರ್, ಶ್ರೀ ಮಹದೇವಗೌಡ ಎಲ್ ಪಾಟೀಲ್, ಶ್ರೀ ಅಲೋಕ್ ಗೋವೇಶ್ವರ್, ಶ್ರೀ ರಾಮಕೃಷ್ಣ ಗೊಂಬೆ, ಶ್ರೀ ಸುರೇಶ್ ಚೋಪ್ರಾ, ಶ್ರೀ ಶಿವಾನಂದ್ ಮುತ್ವಾಡ್, ಶ್ರೀ ಮಲ್ಲೇಶಪ್ಪ ಕರಿಸಕ್ರನ್ನವರ್, ಶ್ರೀಮತಿ ಮುಕ್ತಾ ಗುಜಮಾಗಡಿ, ಶ್ರೀಮತಿ ಭಾರತಿ ಮುತ್ತೀನ್, ಶ್ರೀಮತಿ ಮಾಲಾ ಪಾಟೀಲ್, ಶ್ರೀಮತಿ ಜ್ಯೋತಿ ಕಾಳೆ, ಶ್ರೀಮತಿ ಜ್ಯೋತಿ ಪೂಜಾರ್, ಶ್ರೀಮತಿ ವಿದ್ಯಾ ಸುಳ್ಳರ್. ಈ ಎಲ್ಲ ಮಹನೀಯರು ಹಾಗೂ ತಾಯಂದಿರು ದಯವಿಟ್ಟು ವೇದಿಕೆಯ ಮುಂಭಾಗದೊಳಗೆ ನಿಮಗೆ ಬಲಗಡೆ ಆಸನದ ವ್ಯವಸ್ಥೆಯನ್ನು ಮಾಡಿದೆ. ಈ ಒಂದು ಎಲ್ಲ ನಮ್ಮ ಹಿಂದೂ ಸಮ್ಮೇಳನದ ಸ್ವಾಗತ ಸಮಿತಿಯ ಸದಸ್ಯರು ಮತ್ತು ಅಧ್ಯಕ್ಷರು ಈ ಒಂದು ತಮಗೆ ಮೀಸಲಾಗಿಟ್ಟಂಥ ಆಸನದೊಳಗೆ ಕುತ್ಕೋಬೇಕು ಅಂತ ನಾನು ಅವ್ರನ್ನ ಕಳಕಳಿಯಿಂದ ಹಾಗೂ ಹೃದಯಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಪೂಜ್ಯ ಎಲ್ಲ ಮಠಾಧೀಶರ ಒಂದು ನರಗುಂದ ದಂಡಾಪುರ ಗ್ರಾಮ ದೇವತೆ ಶ್ರೀ ಉಡುಚಾ ಪರಮೇಶ್ವರ ದೇವಿ ದೇವಸ್ಥಾನದಿಂದ ಶ್ರೀ ಜಗನ್ನಾಥರಾವ್ ಜೋಶಿ ವೃತ್ತ, ವೀರ್ ಸಾವರ್ಕರ್ ವೃತ್ತ, ಜವಳಿ ಬಜಾರ್, ಕಿರಾಣಿ ಬಜಾರ್, ಮಹಾತ್ಮ ಗಾಂಧಿ ವೃತ್ತದ ಮಾರ್ಗವಾಗಿ ಸಂಚರಿಸಿ ರಾಜ ಬೀದಿಯ ಮೂಲಕ ಶ್ರೀ ಬಾಬಾ ಸಾಹೇಬ್ ಅರಮನೆಯ ಆವರಣೆಗೆ ಈಗಾಗಲೇ ತಲುಪಿದೆ. ಈ ಎಲ್ಲ ಒಂದು ಮೇಳಗಳು ಕುಂಭ ಹೊತ್ತ ಮಹಿಳೆಯರು, ತಾಯಂದಿರು ಹಾಗೂ ಎಲ್ಲ ಮಹನೀಯರಿಗೂ ಕೂಡ ಮತ್ತೊಮ್ಮೆ ನಿಮಗೆಲ್ಲ ಇಲ್ಲಿಯವರೆಗೆ ಈ ಒಂದು ಕಾರ್ಯಕ್ರಮದೊಳಗೆ
ಭಾಗವಹಿಸಿದ್ದೀರಿ. ಇನ್ನು ಮುಂದೆನೂ ಕೂಡ ಈ ಒಂದು ಸಂಪೂರ್ಣವಾದಂಥ ಕಾರ್ಯಕ್ರಮ ಮುಗಿಯುವವರೆಗೆ ನಾವು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ನಂತರ ಒಂದು ಭೋಜನದ ವ್ಯವಸ್ಥೆ ಇರ್ತದೆ, ಆ ಭೋಜನವನ್ನು ಸ್ವೀಕರಿಸಿಕೊಂಡು ತಾವು ತೆರಳಬೇಕು ಕಾರ್ಯಕ್ರಮ ಮುಗಿದ ನಂತರ ಅನ್ನುವಂಥ ಒಂದು ಆಗ್ರಹ. ನಾಳೆಗಳು ನಮದೆನಿಸಿವೆ, ಕತ್ತಲೆಯ ಕೌರವರು ಸುತ್ತನೂರೆತ್ತಿರಲು ಕ್ಷುದ್ರ ದೌರ್ಬಲ್ಯಗಳಿಗೆ ಹಾಗೂ ತಾಯಂದಿರು ಆಸನಗಳಲ್ಲಿ ಆಸೀನರಾಗಬೇಕಂತ ನಾನು ಮತ್ತೊಮ್ಮೆ ಮನವಿಯನ್ನು ಮಾಡಿಕೊಳ್ತೇನೆ. ನಾನು ನನ್ನ ಸುತ್ತಿ ಹಾರು ಬರದಂತಂಗ ಮಾಡುವುದ ಅಂದ ಎಲ್ಲವೋ ಮತ ಅಂದ ಒಂದು ಕೋತಿಯನ್ನು ಬಂದಿರುವುದು ಬೇಗನೆ ಬರ್ತಿರಬಹುದು. ಸನಾತನತೆ ಎನ್ನುವಂಥದ್ದು ಯಾವಾಗಲೂ ಇರುವ, ನಾಶವಾಗದ ಹಾಗೂ ಶಾಶ್ವತವಾಗಿ ಇರುವುದು ಅರ್ಥವನ್ನು ನೀಡ್ತದೆ. ಈ ಒಂದು ಸನಾತನತೆ ಧರ್ಮ, ಸಂಸ್ಕೃತಿ ಅಥವಾ ಇತರ ವಿಷಯಗಳಲ್ಲಿ ಶಾಶ್ವತೆ ಹಾಗೂ ಅನಂತತೆಯನ್ನು ಇದು ವಿವರಿಸ್ತದೆ. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಂದೇಶಗಳನ್ನು ತಿಳಿಲಿಕ್ಕೆ ಇದು ಒಂದು ವಾಹಕದಂತೆ ಕಾರ್ಯ ಮಾಡುತ್ತದೆ. ಸನಾತನ ಧರ್ಮವು ಭಾರತೀಯ ನಾಗರಿಕತೆಯ ಭಾಗವೆಂದು ಕರೆಯಲ್ಪಡುವ ಧರ್ಮವಾಗಿದೆ. ಈ ಧರ್ಮವು ಶಾಶ್ವತ ಮತ್ತು ಅನಂತವಾಗಿದೆ. ಸನಾತನ ಧರ್ಮದ ಬೋಧನೆಗಳಲ್ಲಿ ಧರ್ಮ, ದಾನ, ಯಾಗ, ತಪಸ್ಸು ಮತ್ತು ಕರ್ಮದ ವಿವಿಧ ಆಧ್ಯಾತ್ಮಿಕ ಅಭ್ಯಾಸಗಳ ಕುರಿತು ಉಲ್ಲೇಖಿಸಲಾಗಿದೆ. ಈ ಧರ್ಮದಲ್ಲಿ ಜೀವನದ ಮೂಲಭೂತ ತತ್ವಗಳು, ಮಾನವೀಯತೆಯ ಉದ್ದೇಶ ಮತ್ತು ಆತ್ಮಕ್ಕೆ ಮೋಕ್ಷದ ಮಾರ್ಗವನ್ನು ಅನೇಕ ಕಾರ್ಯಗಳಲ್ಲಿ ವಿವರಿಸಲಾಗಿದೆ. ಈ ರೀತಿಯಾದಂಥ ಈ ಒಂದು ಸನಾತನ ಧರ್ಮದ ಭಾಗವಾಗಿರುವಂಥ ನಾವೆಲ್ಲರೂ ಕೂಡ ಪುಣ್ಯಶಾಲಿಗಳು. ಇಂಥ ಒಂದು ಬೃಹತ್ತಾದಂಥ ಈ ಒಂದು ಹಿಂದೂ ಸಮ್ಮೇಳನದೊಳಗೆ ಇಲ್ಲಿಯವರೆಗೂ ಕೂಡ ಎಲ್ಲ ನರಗುಂದ ಪಟ್ಟಣದ ಎಲ್ಲ ತಾಯಂದಿರು ಕುಂಭವನ್ನು ಹೊತ್ತುಕೊಂಡು ಹಾಗೂ ವಿವಿಧ ಕಲಾತಂಡಗಳು ತಮ್ಮ ಕಲೆಯನ್ನು ಪ್ರದರ್ಶಿಸುತ್ತಾ ಹಾಗೆ ಛದ್ಮವೇಷಧಾರಿಗಳು ಬಹಳಷ್ಟು ಈ ಒಂದು ಮೆರವಣಿಗೆಗೆ ಕಳೆ ತಂದು ಕೊಟ್ಟಿವೆ ಅಂತ ಹೇಳಲಿಕ್ಕೆ ನಮಗೆ ಸಂತೋಷವಾಗ್ತಿದೆ. ಈಗಾಗಲೇ ಪೂಜ್ಯರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ನಾವೆಲ್ಲರೂ ಕೂಡ ಎದ್ದು ನಿಂತು ಪೂಜ್ಯರಿಗೆ ಗೌರವವನ್ನು ಸಮರ್ಪಣೆ ಮಾಡೋಣ ಅನ್ನುವಂಥದ್ದು. ಹಾಗೆ ವೇದಿಕೆಗೆ ಪೂಜ್ಯರು ಹಾಗೂ ಹಿರಿಯರು ಆಗಮಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ನಾವು ಗೌರವವನ್ನು ಸೂಚಿಸೋಣ. ಎಲ್ಲರೂ ಕೂಡ ದಯವಿಟ್ಟು ಎದ್ದು ನಿಂತು ಗೌರವವನ್ನು ಸಲ್ಲಿಸೋಣ. ಹಾಗೆ ಪೂಜ್ಯರು ವೇದಿಕೆ ಮೇಲೆ ಆಸೀನರಾಗಿ ಭಾರತ ಮಾತೆಗೆ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡ್ತಾರೆ. ಎಲ್ಲರೂ ಕೂಡ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡ್ತಾರೆ. ಶ್ರೀಗಳು, ಎಲ್ಲ ಶ್ರೀಗಳು ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡ್ತಾರೆ. ದಯವಿಟ್ಟು ಎಲ್ಲ ಶ್ರೀಗಳು ಭಾರತ ಮಾತೆ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಬೇಕು. ದಯವಿಟ್ಟು ಎಲ್ಲ ಪೂಜ್ಯರು ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಬೇಕು. ಹಾಗೆ ದೀಪವನ್ನು ಪ್ರಜ್ವಲನಗೊಳಿಸಬೇಕು. ಎಲ್ಲರೂ ಕೂಡ ಎದ್ದು ನಿಂತು ಭಾರತ ಮಾತೆಗೆ ಹಾಗೂ ಎಲ್ಲ ಶ್ರೀಗಳಿಗೆ ನಾವು ಗೌರವವನ್ನು ಸೂಚಿಸೋಣ ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಅಪೇಕ್ಷೆ. भारत माता की, भारत माता की, वंदे वंदे. ಸನಾತನ ಹಿಂದೂ ಧರ್ಮಕ್ಕೆ, ಪೂಜ್ಯ ಋಷಿಮುನಿಗಳಿಗೆ ಶತಕವಿದ ನಡೆದು ಮರುಶತಕಕ್ಕಿದು ಹಿಂದುತ್ವ
ಹೊಸ ಹೊನಲುದಿಸಿದೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಒಂದೇ ಒಂದೇ ಸನಾತನ ಧರ್ಮಕ್ಕೆ, ಹಿಂದೂ ಧರ್ಮಕ್ಕೆ. ಇಲ್ಲಿಯವರೆಗೆ ಈ ಒಂದು ಪುಷ್ಪಾರ್ಚನೆಯನ್ನು ಮಾಡಿದಂಥ ಎಲ್ಲ ಪೂಜ್ಯರಿಗೂ ಹಾಗೂ ಹಿರಿಯರಿಗೂ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದ ಸ್ವರೂಪ ಈ ರೀತಿಯಾಗಿರ್ತದೆ. ಪರಮ ಪೂಜ್ಯರು ಹಾಗೂ ಹಿರಿಯರು ವೇದಿಕೆ ಆಗಮಿಸಿದ್ದಾರೆ. ಈಗ ಸ್ವಾಗತ ಸಮಿತಿಯ ಪರಿಚಯ, ಸ್ವಾಗತ ಪರಿಚಯ ಮತ್ತು ಗೌರವ ಸಮರ್ಪಣೆ, ವೈಯಕ್ತಿಕ ಗೀತೆ, ದಿಕ್ಸೂಚಿ ಭಾಷಣ, ಆಶೀರ್ವಚನ, ವಂದನಾರ್ಪಣೆ, ವಂದೇ ಮಾತರಂ ಗೀತೆ, ತದನಂತರ ಪ್ರಸಾದ ವ್ಯವಸ್ಥೆ ಇರ್ತದೆ. ಸದ್ಯ ಕಾರ್ಯಕ್ರಮ ಸಮಿತಿಯ ಒಂದು ಪರಿಚಯವನ್ನು ಮಾಡಿಕೊಳ್ಳಿದ್ದಾರೆ ಶ್ರೀಯುತ ಮಂಜುನಾಥ್ ಬೆಳಗಾವಿ, ಗಣ್ಯ ವ್ಯಾಪಾರಸ್ಥರು, ಸಾಮಾಜಿಕ ಕಾರ್ಯಕರ್ತರು, ಪ್ರಸ್ತುತ ನರಗುಂದ ತಾಲೂಕಾ ಮಾನ್ಯ ಸಂಘ ಚಾಲಕರು. ಭಾರತ ಮಾತೆಯ ಅಡಿದಾವರೆಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಪರಮ ಪೂಜ್ಯರ ಪಾದಾರವಿಂದಗಳಿಗೆ ನತಮಸ್ತಕನಾಗಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಗಣ್ಯಮಾನ್ಯರೇ, ಸಜ್ಜನ ಸಮಾಜ ಬಂಧುಗಳೇ, ಮಾತಾ ಭಗಿನಿಯರಿಗೆ ನಿಮಗೆಲ್ಲ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಸಂಘ ಶತಾಬ್ದಿಯ ಈ ಶುಭ ಸಂದರ್ಭದಲ್ಲಿ ದೇಶಾದ್ಯಂತ ಹಲವು ಆಯಾಮಗಳ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿ ಹಿಂದೂ ಸಮ್ಮೇಳನವು ಒಂದು ಭಾಗವಾಗಿದೆ. ಹಿಂದೂ ಸಮ್ಮೇಳನ ನರಗುಂದ ಮಂಡಳದ ಒಂದು ಕಾರ್ಯಕ್ರಮ ಈ ದಿನ ನಡೀತಾ ಇದೆ. ಭವ್ಯ ಶೋಭಾಯಾತ್ರೆಯೊಂದಿಗೆ ವೇದಿಕೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಉಪಸ್ಥಿತಿ ಇದ್ದೇವೆ. ಈ ಕಾರ್ಯಕ್ರಮಕ್ಕಾಗಿ ಒಂದು ಸ್ವಾಗತ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಆ ಸ್ವಾಗತ ಸಮಿತಿಯಲ್ಲಿ ಇರುವಂತಹ ಮಹನೀಯರ ಪರಿಚಯವನ್ನು ನಾನು ಮಾಡಿಕೊಡ್ತೇನೆ. ಶ್ರೀಯುತ ಪರಪ್ಪ ವಾಳ, ಸಮಿತಿಯ ಗೌರವಾಧ್ಯಕ್ಷರು, ವ್ಯಾಪಾರಸ್ಥರು. ಶ್ರೀಯುತ ವಾಸುದೇವ್ ಬೋನಗೇರಿ, ಸಮಿತಿಯ ಅಧ್ಯಕ್ಷರು, ವ್ಯಾಪಾರಸ್ಥರು. ಶ್ರೀಯುತ ಮಲ್ಲೇಶಪ್ಪ ಪಿಡ್ನಾಯ್ಕರ್, ಉಪಾಧ್ಯಕ್ಷರು, ಸಾಮಾಜಿಕ ಕಾರ್ಯಕರ್ತರು. ಶ್ರೀಯುತ ವಿ ಎನ್ ಕೊಳ್ಳಿ, ಉಪಾಧ್ಯಕ್ಷರು, ಸಾಮಾಜಿಕ ಕಾರ್ಯಕರ್ತರು. ಶ್ರೀಯುತ ದೇವೇಂದ್ರಪ್ಪ ಚಲವಾದಿ, ಸಮಿತಿಯ ಉಪಾಧ್ಯಕ್ಷರು, ನಿವೃತ್ತ ಪೌರ ಕಾರ್ಮಿಕರು. ಶ್ರೀಯುತ ನಿಜಗುಣಿ ಶಹಾಪುರ್, ಸಮಿತಿಯ ಉಪಾಧ್ಯಕ್ಷರು, ವ್ಯಾಪಾರಸ್ಥರು. ಶ್ರೀಯುತ ಉಮೇಶ್ ಗೌಡ್ ಶ್ರೀ ಪಾಟೀಲ್, ಸಮಿತಿಯ ಉಪಾಧ್ಯಕ್ಷರು, ನಿರ್ದೇಶಕರು, TAPCMS. ಶ್ರೀಮತಿ ಸರಸ್ವತಿ ಕುಂದಾಪುರ್, ಸಮಿತಿಯ ಉಪಾಧ್ಯಕ್ಷರು, ಸಾಮಾಜಿಕ ಕಾರ್ಯಕರ್ತರು. ಶ್ರೀಯುತ ಮಂಜುನಾಥ್ ಮೆಣಸಿಗಿ, ಸಮಿತಿಯ ಕಾರ್ಯದರ್ಶಿಗಳು, ಸಾಮಾಜಿಕ ಕಾರ್ಯಕರ್ತರು. ಶ್ರೀನಿವಾಸ್ ಪ್ರಸಾದ್ ಗುಜಮಾಗಡಿ, ಸಮಿತಿಯ ಸಹಕಾರ್ಯದರ್ಶಿಗಳು, ವ್ಯಾಪಾರಸ್ಥರು.
ಶ್ರೀಯುತ ಶ್ರೀನಿವಾಸ್ ಇಂಗಳಳ್ಳಿ ಖಜಾಂಚಿಗಳು ವ್ಯಾಪಾರಸ್ಥರು, ಶ್ರೀಯುತ ಸಂಭಾಜಿ ಕಾಶೀದ್ ಸಮಿತಿಯ ಸದಸ್ಯರು, ಶ್ರೀಯುತ ಪಂಚಪ್ಪ ಬೆಳವಟಗಿ ಸಮಿತಿಯ ಸದಸ್ಯರು ಕೃಷಿಕರು, ಶ್ರೀಯುತ ಶಿವಪ್ಪ ಬೋಳ್ಶೆಟ್ಟಿ ಸಮಿತಿಯ ಸದಸ್ಯರು ಕೃಷಿಕರು, ಶ್ರೀಯುತ ಮಹಾದೇವಗೌಡ ಎಲ್ ಪಾಟೀಲ್ ಸಮಿತಿಯ ಸದಸ್ಯರು ಕೃಷಿಕರು, ಶ್ರೀಯುತ ಅಶೋಕ್ ಗೋವೇಶ್ವರ್ ಸಮಿತಿಯ ಸದಸ್ಯರು ವ್ಯಾಪಾರಸ್ಥರು, ಶ್ರೀಯುತ ರಾಮಕೃಷ್ಣ ಗೊಂಬೆ ಸಮಿತಿಯ ಸದಸ್ಯರು ವ್ಯಾಪಾರಸ್ಥರು, ಶ್ರೀಯುತ ಸುರೇಶ್ ಚೋಪ್ರಾ ಸಮಿತಿಯ ಸದಸ್ಯರು ವ್ಯಾಪಾರಸ್ಥರು, ಶ್ರೀಯುತ ಶಿವಾನಂದ್ ಮುತ್ವಾಡ್ ಸಮಿತಿಯ ಸದಸ್ಯರು ಸಾಮಾಜಿಕ ಕಾರ್ಯಕರ್ತರು, ಶ್ರೀಯುತ ಮಲ್ಲೇಶಪ್ಪ ಕರಿಸಕ್ರಣ್ಣವರ್ ಸಮಿತಿಯ ಸದಸ್ಯರು ನಿವೃತ್ತ ಕರ್ನಾಟಕ ವಿದ್ಯುತ್ ಶಕ್ತಿ ನಿಗಮ, ಶ್ರೀಯುತ ಪ್ರವೀಣ್ ಮಲ್ಲನಗೌಡ್ ಸಮಿತಿಯ ಸದಸ್ಯರು ವ್ಯಾಪಾರಸ್ಥರು, ಶ್ರೀಮತಿ ಮುಕ್ತಾ ಗುಜಮಾಗಡಿ ಸಮಿತಿಯ ಸದಸ್ಯರು ಸಾಹಿತಿಗಳು, ಶ್ರೀಮತಿ ಭಾರತಿ ಮುತ್ತೀನ್ ಸಮಿತಿಯ ಸದಸ್ಯರು ಸಾಮಾಜಿಕ ಕಾರ್ಯಕರ್ತೆಯರು, ಶ್ರೀಮತಿ ಮಾಲಾ ಪಾಟೀಲ್ ಸಮಿತಿಯ ಸದಸ್ಯರು ಶಿಕ್ಷಕರು, ಶ್ರೀಮತಿ ಜ್ಯೋತಿ ಕಾಳೆ ಸಮಿತಿಯ ಸದಸ್ಯರು ಸಾಮಾಜಿಕ ಕಾರ್ಯಕರ್ತರು, ಶ್ರೀಮತಿ ಜ್ಯೋತಿ ಪೂಜಾರ್ ಸಮಿತಿಯ ಸದಸ್ಯರು ಸಾಮಾಜಿಕ ಕಾರ್ಯಕರ್ತರು, ಶ್ರೀಮತಿ ವಿದ್ಯಾ ಸೋಳದ್ ಸಮಿತಿಯ ಸದಸ್ಯರು ಸಾಮಾಜಿಕ ಕಾರ್ಯಕರ್ತರು. ಈ ರೀತಿಯಾಗಿ ಸ್ವಾಗತ ಸಮಿತಿಯ ಒಂದು ಸಂಕ್ಷಿಪ್ತ ಪರಿಚಯವನ್ನು ನಾನು ಮಾಡಿಕೊಡ್ತಾ ಇದ್ದೇನೆ. ಇಲ್ಲಿಯವರೆಗೆ ಸ್ವಾಗತ ಸಮಿತಿಯ ಪರಿಚಯವನ್ನು ಮಾಡಿಕೊಟ್ಟಂತಹ ಶ್ರೀಯುತ ಮಂಜುನಾಥ್ ಬೆಳಗಾವಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಮುಂದಿನದಾಗಿ ಸ್ವಾಗತ ಪರಿಚಯ ಮತ್ತು ಗೌರವ ಸಮರ್ಪಣೆ ಸ್ವಾಗತ ಸಮಿತಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ ಮೆಣಸಿಗಿ ಮತ್ತು ಶ್ರೀಯುತ ಶ್ರೀನಿವಾಸ್ ಪ್ರಸಾದ್ ಗುಜ್ಮಾಗಡಿ ಈ ಮಹನೀಯರು ಈ ಒಂದು ಸ್ವಾಗತ ಪರಿಚಯದ ಕಾರ್ಯಕ್ರಮವನ್ನು ಹಾಗೂ ಗೌರವ ಸಮರ್ಪಣೆ ಕಾರ್ಯಕ್ರಮ ನಡೆಸಿಕೊಡ್ಬೇಕು ಅಂತ ಅವರಲ್ಲಿ ವಿನಂತಿಸ್ಕೊಳ್ತೇನೆ. ಹರಿ ಓಂ. ಇಂದಿನ ಹಿಂದೂ ಸಮ್ಮೇಳನಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸಜ್ಜನ ಸಮಾಜ ಬಾಂಧವರಿಗೆ ಪ್ರೀತಿಪೂರ್ವಕ ಸ್ವಾಗತ. ಸನಾತನ ಹಿಂದೂ ಧರ್ಮದ ಅತ್ಯಂತ ಪುರಸ್ಕೃತ ಆಚರಣೆ ಗೋ ಸಂರಕ್ಷಣೆ ಮತ್ತು ಗೋ ಪರಿಪಾಲನೆ ಕೃಷಿ ಮಾಡುವ ನಮ್ಮ ಶ್ರೀಮನ್ ಗಣಲಿಂಗ ಚಕ್ರವರ್ತಿ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳು ಪಂಚಗ್ರಹ ಗುಡ್ಡದ ಹಿರೇಮಠ ಇವರಿಗೆ ದೇವೇಂದ್ರಪ್ಪ ಚಲವಾದಿ ಹಾಗೂ ನಿಜಗುಣಿ ಶಹಾಪುರ್ ಇವರಿಂದ ಭಕ್ತಿ ಸಮರ್ಪಣೆ. In fact, people who have a strong personality ಸೇವೆಯ ರೂಪದಲ್ಲಿ ದೇಣಿಗೆ ಮತ್ತು ನಿಧಿಯನ್ನು ಪಟ್ಟಣದ ಜನರಿಂದ ಅನೇಕ ದೇವಾಲಯಗಳನ್ನು ದೈವಿಕ ಕೇಂದ್ರಗಳನ್ನಾಗಿ ಮಾಡಲು ಪ್ರೇರೇಪಿಸಿದ ಸಂತರು ಶ್ರೀ ಷಟ್ಸ್ಥಳ ಬ್ರಹ್ಮ ಗುರುಸಿದ್ಧ ವೀರ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು ಪುಣ್ಯಾರಣ್ಯ ಪತ್ರಿವನ ಮಠ ನರಗುಂದ ಇವರಿಗೆ ಮಲ್ಲೇಶಪ್ಪ ಕರಿಸಕ್ರಣ್ಣವರ್ ಹಾಗೂ ರಾಮಕೃಷ್ಣ ಗೊಂಬೆ ಇವರಿಂದ ಭಕ್ತಿ ಸಮರ್ಪಣೆ. ನಮ್ಮ ನಾಡು ನೆಲ ಜಲ ಜನರ ವಿಚಾರ ಅಥವಾ ಸಂಘರ್ಷದ ಸಮಯ ಬಂದಾಗ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಮೊದಲು ನೆನಪಾಗುವ ನಮ್ಮ ಪ್ರೇರಣಾದಾಯಿ ಮಾತೃದಯಿ ಶ್ರೀಗಳು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶಾಂತಲಿಂಗ ಮಹಾಸ್ವಾಮಿಗಳು ದೊರೆಸ್ವಾಮಿ ವಿರಕ್ತ ಮಠ ಬೈರನಟ್ಟಿ ತೋಂಟದಾರ್ಯ ಮಠ ಶಿರೋಳ ಇವರ ಸನ್ನಿಧಿಗೂ ಸ್ವಾಗತ.
ನಗರದ ಶ್ರದ್ಧಾ ಕೇಂದ್ರದ ಅಧಿಪತಿಗಳು. ಇವರು ತಮ್ಮ ಭಕ್ತಿ ಸಿಂಚನದ ಮಾರ್ಗದಿಂದ ಧರ್ಮ ರಕ್ಷಣೆಗೆ ನಮ್ಮೆಲ್ಲರನ್ನು ಆಶೀರ್ವದಿಸುವ ಶ್ರೀಗಳು ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಶಿವಕುಮಾರ ಮಹಾಸ್ವಾಮಿಗಳು, ಸುಕ್ಷೇತ್ರ ವಿರಕ್ತ ಮಠ ನರಗುಂದ. ಇವರಿಗೆ ಶ್ರೀ ಸುರೇಶ್ ಚೋಪ್ರಾ ಹಾಗೂ ಮಲ್ಲೇಶಣ್ಣ ಪಿಡ್ನಾಯ್ಕರ್ ಇವರಿಂದ ಭಕ್ತಿ ಸಮರ್ಪಣೆ. ಇಂದಿನ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ನೀಡಿ ನಮ್ಮೆಲ್ಲರನ್ನು ಮಾರ್ಗದರ್ಶನ ನೀಡಲಿರುವ ಮುಖ್ಯ ವಕ್ತಾರರು ಶ್ರೀಯುತ ಗೋಪಿ ಬಳ್ಳಾರಿ. ಮೂಲತಃ ಬಳ್ಳಾರಿಯವರು, 38 ವರ್ಷಗಳಿಂದ ಸ್ವಯಂ ಸೇವಕರು. ಪ್ರಸ್ತುತ ಬಳ್ಳಾರಿಯ ಪ್ರೌಢಶಾಲೆಯಲ್ಲಿ ಗಣಿತ ಶಿಕ್ಷಕರಾಗಿ ಮಾಡುತ್ತಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕರ್ನಾಟಕ ಉತ್ತರ ಪ್ರಾಂತದ ಕಾರ್ಯಕಾರಿಣಿ ಸದಸ್ಯರು. ಇವರಿಗೂ ನಮ್ಮೆಲ್ಲರ ಪ್ರೀತಿಪೂರ್ವಕ ಸ್ವಾಗತ. ಅದೇ ರೀತಿ ಮಂಜುನಾಥ್ ಬೆಳಗಾವಿ ನಗರದ ಗಣ್ಯ ವ್ಯಾಪಾರಸ್ಥರು, ಜಗನ್ನಾಥ ಅಕ್ಷರಂ ವಿದ್ಯಾಮಂದಿರದ ಅಧ್ಯಕ್ಷರು ಹಾಗೂ ನರಗುಂದ ತಾಲೂಕಿನ ಮಾನ್ಯ ಸಂಘಚಾಲಕರು. ಅದೇ ರೀತಿ ಇಂದಿನ ಹಿಂದೂ ಸಮ್ಮೇಳನಕ್ಕೆ ಆಗಮಿಸಿದ ಸಕಲ ಸಜ್ಜನ ಸಮಾಜ ಬಾಂಧವರಿಗೆ, ಮಾತಾ ಭಗಿನಿಯರಿಗೆ, ಮಕ್ಕಳಿಗೆ, ಪತ್ರಿಕಾದ್ಯಮದ ಮಿತ್ರರಿಗೆ, ಕಲಾ ತಂಡಗಳಿಗೆ, ನಮ್ಮನ್ನು ಶೋಭಾಯಾತ್ರೆಯಲ್ಲಿ ಸ್ವಾಗತಿಸಿದ ನರಗುಂದದ ಸಕಲ ಸಜ್ಜನ ಸಮಾಜ ಬಾಂಧವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು ಹಾಗೂ ಸ್ವಾಗತಗಳು. ನಮ್ಮ ಸನಾತನ ಪರಂಪರೆಯಂತೆ ನಮ್ಮ ಗುರುಗಳನ್ನು ಹಾಗೂ ಹಿರಿಯರನ್ನು ಗೌರವಿಸುವಂಥದ್ದು ನಮ್ಮ ಜೀವನದ ಒಂದು ಭಾಗವೇ ಆಗಿದೆ. ಆ ರೀತಿಯೊಳಗೆ ಇಲ್ಲಿವರೆಗೆ ಈ ಒಂದು ಗೌರವ ರಕ್ಷೆಯನ್ನು ಒಂದು ಸ್ವೀಕರಿಸಿದಂಥ ಪೂಜ್ಯರಿಗೂ ಹಿರಿಯರಿಗೂ ಹಾಗೂ ನಡೆಸಿಕೊಟ್ಟಂಥ ಶ್ರೀನಿವಾಸ್ ಪ್ರಸಾದ್ ಗುಜ್ಮಾಗಡಿ ಹಾಗೂ ಮಂಜು ಮೆಣಸಿಗೆ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಈಗ ಮುಂದಿನ ಒಂದು ಕಾರ್ಯಕ್ರಮ ವೈಯಕ್ತಿಕ ಗೀತೆ ಶ್ರೀ ಶಶಿಕುಮಾರ್ ಸಂಕ್ನೂರ್. ಯುಗ ಸಂಧಿಯ ದಿನ ಸನಿಹಕ್ಕೆ ಬರುತ್ತಿದೆ, ಸುಸ್ಥಿರಗೊಳ್ಳುತ್ತಿದೆ ಬಂಧುತ್ವ, ನಗುಮುಗದೊಂದಿಗೆ ಜಗದೆಲ್ಲೆಡೆಯಲು, ನಗುಮುಗದೊಂದಿಗೆ ಜಗದೆಲ್ಲೆಡೆಯಲು ವಿಸ್ತರಗೊಳ್ಳುತ್ತಿದೆ ಹಿಂದುತ್ವ, ವಿಸ್ತರಗೊಳ್ಳುತ್ತಿದೆ ಹಿಂದುತ್ವ. ಯುಗ ಸಂಧಿಯ ದಿನ ಸನಿಹಕ್ಕೆ ಬರುತ್ತಿದೆ, ಸುಸ್ಥಿರಗೊಳ್ಳುತ್ತಿದೆ ಬಂಧುತ್ವ. ಸಂಧಿಹ ದಿನಗಳ ಜಯ ಅಪಜಯಗಳ ಹೊಂದಿದ ಬಗೆಯನು ಪರಿಕಿಸುತ್ತಾ, ಸಂಧಿಹ ದಿನಗಳ ಜಯ ಅಪಜಯಗಳ ಹೊಂದಿದ ಬಗೆಯನು ಪರಿಕಿಸುತ್ತಾ, ಸುಂದರ ನಾಳೆಗೆ ಚಂದದ ಯೋಜನೆ, ಸುಂದರ ನಾಳೆಗೆ ಚಂದದ ಯೋಜನೆ, ಧುಮುಕಿದೆ ಯುವ ಪಡೆ ಶ್ರಮ ಸಹಿತ, ಧುಮುಕಿದೆ ಯುವ ಪಡೆ ಶ್ರಮ ಸಹಿತ. ಯುಗ ಸಂಧಿಯ ದಿನ ಸನಿಹಕ್ಕೆ ಬರುತ್ತಿದೆ, ಸುಸ್ಥಿರಗೊಳ್ಳುತ್ತಿದೆ ಬಂಧುತ್ವ. ಮತ ಉನ್ಮತ್ತರು ವಿಕೃತ ಮತಿಗಳು ಬಾಧಿಸುತ್ತಿರುವರು ಬಗೆನೂರು, ಮತ ಉನ್ಮತ್ತರು ವಿಕೃತ ಮತಿಗಳು ಎದುರಿಸುತ್ತಿರುವರು ಬಗೆನೂರು, ಎದುರಿಸಿ ಚದುರಿಸಿ ನಿವಾರಿಸಬಲ್ಲೆವು, ಎದುರಿಸಿ ಚದುರಿಸಿ
ಎದುರಿಸಿ ನಿವಾರಿಸಬಲ್ಲೆವು. ಹಿಂದುವಿನೆದೆ ಸ್ಥೈರ್ಯದ ಮೇರು. ಯುಗ ಸಂಧಿಯ ದಿನ ಸನಿಹಕ್ಕೆ ಬರುತ್ತಿದೆ, ಸುಸ್ಥಿರಗೊಳ್ಳುತ್ತಿದೆ ಬಂಧುತ್ವ. ವಿಘಟಿತ ವಿಭಜಿತ ಜನಮನವೆಲ್ಲವೂ ಸಮರಸಗೊಳ್ಳುತ್ತಿದೆ ಕಾರ್ಯದಲ್ಲಿ. ವಿಘಟಿತ ವಿಭಜಿತ ಜನಮನವೆಲ್ಲವೂ ಸಮರಸಗೊಳ್ಳುತ್ತಿದೆ ಕಾರ್ಯದಲ್ಲಿ. ಏಕತೆಯೊಂದಿಗೆ ಧೈರ್ಯದ ಸಾಧನೆ, ಏಕತೆಯೊಂದಿಗೆ ಧೈರ್ಯದ ಸಾಧನೆ ವಿಕಸನಗೊಳ್ಳುತ್ತಿದೆ ಬರದಲ್ಲಿ. ಯುಗ ಸಂಧಿಯ ದಿನ ಸನಿಹಕ್ಕೆ ಬರುತ್ತಿದೆ, ಸುಸ್ಥಿರಗೊಳ್ಳುತ್ತಿದೆ ಬಂಧುತ್ವ. ನಗುಮುಗದೊಂದಿಗೆ ಜಗದೆಲ್ಲೆಡೆಯಲು, ನಗುಮುಗದೊಂದಿಗೆ ಜಗದೆಲ್ಲೆಡೆಯಲು ವಿಸ್ತರಗೊಳ್ಳುತ್ತಿದೆ ಹಿಂದುತ್ವ. ವಿಸ್ತರಗೊಳ್ಳುತ್ತಿದೆ ಹಿಂದುತ್ವ, ವಿಸ್ತರಗೊಳ್ಳುತ್ತಿದೆ ಹಿಂದುತ್ವ. ವೀರಭೂಮಿ ನರಗುಂದದ ವಿರಾಟ್ ಹಿಂದೂ ಸಮ್ಮೇಳನದ ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ತಮ್ಮ ದಿವ್ಯ ಸಾನ್ನಿಧ್ಯದಿಂದ ನಮ್ಮೆಲ್ಲರ ಜೀವನವನ್ನು ಪಾವನಗೊಳಿಸಿರ್ತಕ್ಕಂಥ ಪೂಜ್ಯ ಶ್ರೀಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವ ಸಮಿತಿಯ ಅಧ್ಯಕ್ಷರೇ, ಗೌರವಾಧ್ಯಕ್ಷರೇ, ಸಮಿತಿಯ ಅನ್ಯ ಸದಸ್ಯರೇ, ನರಗುಂದದ ಪೂಜ್ಯ ಶ್ರದ್ಧೇಯ ತಾಯಂದಿರೇ, ಮಾತಾ ಭಗಿನಿಯರೇ, ಸಜ್ಜನ ಬಂಧುಗಳೇ, ಭಗವಾನ್ ವೆಂಕಟರಮಣನ ದಿವ್ಯ ಸಾನ್ನಿಧ್ಯದಲ್ಲಿ ನಾವು ಸೇರಿದ್ದೀವಿ. ವೀರಕೇಸರಿ ಬಾಬಾ ಸಾಹೇಬ ನರಗುಂದರ ತ್ಯಾಗಭೂಮಿಯಲ್ಲಿ ನಾವು ಸೇರಿದ್ದೀವಿ. ಇವತ್ತು ಈ ಸಮ್ಮೇಳನದಲ್ಲಿ ಶಕ್ತಿಯ ಸಂಗಮ ಆಗಿದೆ. ಪೂಜ್ಯ ಶ್ರೀಗಳ ರೂಪದಲ್ಲಿ, ಭಗವಾನ್ ವೆಂಕಟರಮಣನ ರೂಪದಲ್ಲಿ ದೈವ ಭಕ್ತಿಯ ಅನಾವರಣ ಈ ಸಂದರ್ಭದಲ್ಲಿ ಆಗಿದೆ. ಕುಂಭಮೇಳವನ್ನು ಹೊತ್ತು ದಾರಿಯುದ್ದಕ್ಕೂ ನಾವು ಕಂಡಂತಹ ಮಾತೃಶಕ್ತಿಯ ಪ್ರಕಟೀಕರಣ ಆಗಿದೆ. ಈ ನೆಲದ ಸಾಂಸ್ಕೃತಿಕ ವೈಭವವನ್ನು ಸಾರ್ತಕ್ಕಂಥ ಸಾಂಸ್ಕೃತಿಕ ಕಲೆಗಳ ಪ್ರದರ್ಶನದೊಂದಿಗೆ ಈ ಸಮ್ಮೇಳನ ಇಲ್ಲಿವರೆಗೆ ಸಾಗಿ ಬಂದಿದೆ. ಹಾಗೇನೆ ನರಗುಂದ ನಗರದ ಸಕಲ ಸಮಾಜ ಇವತ್ತು ಒಂದಾಗಿ ಹಿಂದೂ ಅನ್ನುವ ಭಾವದೊಂದಿಗೆ ಆ ಹಿಂದುತ್ವದ ಶಕ್ತಿ ಅದು ಸಹ ಇಲ್ಲಿ ಪ್ರಕಟಗೊಂಡಿದೆ. ಇಲ್ಲಿ ಶಕ್ತಿಯ ಪ್ರದರ್ಶನ ಆಗಿಲ್ಲ, ಶಕ್ತಿಯ ದರ್ಶನ ಆಗಿದೆ. ಆಗಾಗ್ಗೆ ನಮಗೆ ಭಗವಂತನ ದರ್ಶನ ಅಭಿಲಾಷೆ ಮೂಡುತ್ತೆ. ಹೀಗಾಗಿ ನಾವು ದೈಹಿಕ ಮಾನಸಿಕ ಶ್ರಮವನ್ನು ಹೊತ್ತು ಭಗವಂತನ ದರ್ಶನಕ್ಕೆ ಹೋಗ್ತೀವಿ. ಅದು ಪಂಡ್ರಾಪುರ ಇರ್ಬೋದು, ತಿರುಪತಿ ಇರ್ಬೋದು, ಧರ್ಮಸ್ಥಳ ಇರ್ಬೋದು, ಇನ್ಯಾವುದೋ ಇರ್ಬೋದು. ಭಗವಂತನ ದರ್ಶನಕ್ಕೆ ಹೋಗ್ತೀವಿ.
ಒಂದು ಕ್ಷಣದ ಭಗವಂತನ ದರ್ಶನದಿಂದ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಹಾಗೇನೆ ಇವತ್ತು ಇಲ್ಲಿ ಹಿಂದುತ್ವದ ಶಕ್ತಿಯ ದರ್ಶನ ಆಗಿದೆ. ಆಗಾಗ್ಗೆ ಹಿಂದೂ ಸಮಾಜ ತನ್ನ ಶಕ್ತಿಯನ್ನು ತಾನೇ ದರ್ಶನ ಮಾಡ್ಕೊಳ್ಬೇಕಾಗತ್ತೆ. ಯಾಕೆ ಅಂದರೆ ಸಾವಿರಾರು ವರ್ಷಗಳಿಂದ ಈ ಭೂಮಿಯ ಮೇಲೆ ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಹಿಂದೂ ಪರಂಪರೆ ತನ್ನತನವನ್ನು ಉಳಿಸ್ಕೊಂಡು ಜನಜೀವನವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಪೋಷಣೆ ಮಾಡ್ತಾ ಜಗತ್ತಿಗೆ ಶಾಂತಿ ನೆಮ್ಮದಿಗಳನ್ನು ಕೊಡ್ತಾ ಬಂದಿರತಕ್ಕಂಥ ಸಮಾಜ, ಧರ್ಮ, ಸಂಸ್ಕೃತಿ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ದರೆ ಅದು ಹಿಂದೂ ಸಮಾಜ, ಹಿಂದೂ ಸಂಸ್ಕೃತಿ, ಹಿಂದೂ ಧರ್ಮ. ಆ ವಾರಸುದಾರರು ನಾವು. ಅಂತಹ ಭವ್ಯ ಪರಂಪರೆಯ ವಾರಸುದಾರರಾಗಿರ್ತಕ್ಕಂಥ ನಮ್ಮೆಲ್ಲರ ಸಮ್ಮೇಳನ ಇದಾಗಿದೆ. ಆ ಸಮ್ಮೇಳನದಲ್ಲಿ ದಾರಿಯಲ್ಲಿ ಬರ್ತಿರ್ಬೇಕಾದ್ರೆ, ಮಾರ್ಗದಲ್ಲಿ ಸಾಗಿ ಬರ್ತಿರ್ಬೇಕಾದ್ರೆ ಎರಡೂ ಕಡೆಗಳಲ್ಲಿ ಜನ ಭಕ್ತಿ ಭಾವದಿಂದ ನೋಡ್ತಾ ಇದ್ರೆ ವರ್ಣನಾತೀತವಾಗಿರ್ತಕ್ಕಂಥ ಆನಂದ ನಮ್ಮಲ್ಲಿ ಉಂಟಾಗಿದ್ದು ನಮಗೆಲ್ಲರ ಅನುಭವಕ್ಕೆ ಬಂದಿದೆ. ಇವತ್ತಿನ ಈ ಸಂಜೆಯ ವಾತಾವರಣ ಶಬ್ದಗಳಿಗೆ ನಿಲ್ಕೋದಿಲ್ಲ, ಆ ರೀತಿಯ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ನಮ್ಮ ದೇಶದಲ್ಲಿ ಈ ರೀತಿಯ ಸಮ್ಮೇಳನಗಳು ಸಹಜ ಇದು. ಆದರೆ ಬೇರೆ ಬೇರೆ ಹಬ್ಬಗಳ ಸಂದರ್ಭಗಳಲ್ಲಿ, ಉತ್ಸವಗಳ ಸಂದರ್ಭದಲ್ಲಿ ಭಕ್ತಿ ಭಾವದಿಂದ ಈ ಸಮ್ಮೇಳನಗಳು, ಉತ್ಸವಗಳು, ಜಾತ್ರೆಗಳು ನಡೀತಾ ಇದ್ರೆ ಇವತ್ತಿನ ಸಮ್ಮೇಳನದ ವಿಶೇಷ ಏನು? ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ನಾವೆಲ್ಲ ಬಂಧು ಅನ್ನುವ ಭಾವದೊಂದಿಗೆ ಆಗಿರ್ತಕ್ಕಂಥ ಸಮ್ಮೇಳನ ಇದು. ನಮ್ಮ ಪೂರ್ವಜರು ಈ ಭಾರತವನ್ನು ಒಂದು ಶ್ರೇಷ್ಠ ದೇಶವನ್ನಾಗಿ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಜಗತ್ತಿನ ಜನರಿಗೆ ಆಶ್ರಯ ಕೊಟ್ಟಿರ್ತಕ್ಕಂಥ ಭೂಮಿ ಅದು ಭಾರತ. ವಸುದೈವ ಕುಟುಂಬಕಂ, ಜಗತ್ತಿನ ತಾಯಿ ಈಕೆ. ಆ ಭಗವಂತನಿಗೆ ನಮ್ಮ ಮೇಲೆ ಎಷ್ಟು ಕರುಣೆ ಪ್ರೀತಿ ಅಂದರೆ ಇರ್ತಕ್ಕಂಥ ವೈವಿಧ್ಯತೆ ಜಗತ್ತಿನಲ್ಲಿ ಎಲ್ಲೂ ಸಿಗಲ್ಲ. ಇಲ್ಲಿ ಸಿಗ್ತಕ್ಕಂಥ ಬಂಧುತ್ವ ಜಗತ್ತಿನಲ್ಲಿ ಎಲ್ಲೂ ಸಿಗಲ್ಲ. ಇಲ್ಲಿರ್ತಕ್ಕಂಥ ವೈವಿಧ್ಯತೆ, ಶಾಂತಿಯುತವಾಗಿರ್ತಕ್ಕಂಥ ಜೀವನದ ಅಂತಿಮ ಗುರಿ ಮೋಕ್ಷ ಅನ್ನುವಂಥ ಉದಾತ್ತ ಭಾವದೊಂದಿಗೆ ಎಲ್ಲರ ಒಳಿತಿಗೆ ಜೀವನ ಮಾಡ್ತಕ್ಕಂಥ ಜನಜೀವನ ಇದು ಹೊಂದಿರತಕ್ಕಂಥ ದೇಶ ಭಾರತ ಮಾತ್ರ. ಇದನ್ನೇ ಜಗತ್ತಿಗೆ ಕೊಟ್ಟಿದೆ. ಒಬ್ಬ ವಿದೇಶಿಕ ನಮ್ಮ ದೇಶಕ್ಕೆ ಬಂದ, ಮೋಕ್ಷವನ್ನು ಪಡ್ಕೊಳ್ಬೇಕು. ಅದಕ್ಕೆ ಯಾರ್ಯಾರು ಗುರುಗಳಿದ್ರು, ಯಾವ್ಯಾವ ಗ್ರಂಥ ಇದ್ವು, ಗುರುಗಳನ್ನು ಭೇಟಿಯಾದ, ಅವ್ರ ಜೊತೆಗೆ ಚರ್ಚೆ ಮಾಡ್ದ, ಗ್ರಂಥಗಳನ್ನು ಓದ್ದ. ಅದೆಲ್ಲ ಓದಿದ ಮೇಲೆ ಗಂಗಾ ನದಿ ತೀರಕ್ಕೆ ಬರ್ತಾನೆ. ಆ ಚೀಟಿಯಲ್ಲಿ ಒಂದು ವಾಕ್ಯವನ್ನು ಬರೆದಿಟ್ಟು ಗಂಗಾ ನದಿಯಲ್ಲಿ ಮುಳುಗಿ ತನ್ನ ಪ್ರಾಣವನ್ನು ಬಿಡ್ತಾನೆ. ಆ ಚೀಟಿಯಲ್ಲಿ ಏನು ಬರೆದಿತ್ತು? ಈ ಭೂಮಿ ಎಂಥ ಭೂಮಿಯಪ್ಪ ಅಂದರೆ ಜನ್ಮ ಮಾತ್ರದಿಂದ ಮೋಕ್ಷ ಸಿಗುತ್ತೆ. ನನಗೆ ಮೋಕ್ಷ ಬೇಕು ಅಂತ ಆದರೆ ಈ ಭೂಮಿಯಲ್ಲೇ ನಾನು ಜನ್ಮ ತಾಳಬೇಕು, ಅದಕ್ಕೋಸ್ಕರ ಪ್ರಾಣ ಕೊಡ್ತಾ ಇದ್ದೀನಿ. ಜಪಾನಿನ ಜನ ಇವತ್ತಿಗೂ ಭಾರತವನ್ನು ಸ್ವರ್ಗ ಅಂತ ಆರಾಧನೆ ಮಾಡ್ತಾರೆ. ಯಾಕೆ? ಇದು ಭಗವಾನ್ ಬುದ್ಧನ ನಾಡಿದು. ಚೀನಾದ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಮುಂದಿನ ಜನ್ಮ ಅಂತಿದ್ದದ್ದು ಭಾರತದಲ್ಲಾಗಲಿ ಅಂತ ಆಸೆ ಪಡ್ತಾರೆ. ಬೇರೆ ಬೇರೆ ದೇಶಗಳು ದೇವದೂತನನ್ನು ಕಂಡಿರ್ತಕ್ಕಂಥ ಭೂಮಿ ಆದರೆ ಈ ಭೂಮಿ ಸಾಕ್ಷಾತ್ ಭಗವಂತ ಜನ್ಮ ತಾಳಿರ್ತಕ್ಕಂಥ ಭೂಮಿ. ಭಕ್ತ ಕನಕದಾಸರಿಗೆ ಕೃಷ್ಣ ದರ್ಶನವನ್ನು ಕೊಟ್ಟ, ಭಕ್ತ ಪ್ರಹ್ಲಾದನಿಗೆ ಭಗವಂತ ದರ್ಶನ ಕೊಟ್ಟ. ಕುರುಕ್ಷೇತ್ರ ಯುದ್ಧಕ್ಕೆ ಮುಂಚೆ ಕೃಷ್ಣ ತನ್ನ ವಿರಾಟ್ ರೂಪವನ್ನು ಅಲ್ಲಿದ್ದಂಥ ಹುಬ್ಳಿಯಲ್ಲಿದ್ದಂಥ ಎಲ್ಲರಿಗೂ ದರ್ಶನ ಮಾಡಿಸ್ತಾನೆ. ಹೀಗೆ ಭಗವಂತ ಓಡಾಡಿದ ಭೂಮಿ ಇದು, ಜನ್ಮ ತಾಳಿದ ಭೂಮಿ ಇದು, ದೇವಭೂಮಿ ಇದು. ಧರ್ಮ ಅಂದ್ರೆ ಏನು? ಉತ್ತಮ ನಡವಳಿಕೆ. ನಾನು ಮಾಡಲೇಬೇಕಾಗಿರ್ತಕ್ಕಂಥ ಕರ್ತವ್ಯ ಅದು, ಹಕ್ಕು ಅಲ್ಲ, ಬದಲಾಗಿ ಕರ್ತವ್ಯಕ್ಕೆ ಜೀವನದಲ್ಲಿ ಪ್ರಧಾನ ಅಂತೇಳಿ ಕರ್ತವ್ಯ ಬೋಧ, ಕರ್ಮ ಬೋಧನೆಯನ್ನು ಮಾಡತಕ್ಕಂಥ ಕರ್ಮಭೂಮಿ ಇದು, ಧರ್ಮಭೂಮಿ ಇದು. ಜಗತ್ತಿನ ಮೂಲೆ ಮೂಲೆಯಿಂದ ಜನ ಬಂದರು ಇಲ್ಲಿಗೆ ಶಿಕ್ಷಣವನ್ನು ಪಡಿಬೇಕು, ಸಂಸ್ಕಾರವನ್ನು ಪಡಿಬೇಕು. ಇಲ್ಲಿರ್ತಕ್ಕಂಥ ಜ್ಞಾನ ಭಂಡಾರವನ್ನು ಜಗತ್ತಿನ ಮೂಲೆ ಮೂಲೆಗೆ ತೆಗೆದುಕೊಂಡು ಹೋಗಿ
ತಮ್ಮ ಜೀವನವನ್ನು ಉದ್ಧಾರ ಮಾಡಿಕೊಂಡ್ರು. ಹೀಗೆ ಜಗತ್ತಿಗೆ ಮಾರ್ಗದರ್ಶನ ಮಾಡಿದಂಥ ಜಗದ್ಗುರು ಈ ಭೂಮಿ, ಜಗಜ್ಜನನಿ ಈ ತಾಯಿ. ಹೀಗಾಗಿ ನಮ್ಮೆಲ್ಲರ ಹೃದಯದಲ್ಲಿ ಸದಾ ಈ ತಾಯಿಗೋಸ್ಕರ ನಾವು ಕೃತಜ್ಞರಾಗಿರ್ಬೇಕು. ಆ ಭಾವವನ್ನು ಇವತ್ತು ನಾವೆಲ್ಲರೂ ವ್ಯಕ್ತಪಡಿಸಿದ್ದೀವಿ. ಈ ಸಮ್ಮೇಳನದಲ್ಲಿ ನಾವು ಯಾರಿಗೆ ಜೈಕಾರ ಹಾಕಿದ್ದೀವಿ? ಭಾರತ ಮಾತೆಗೆ ಜೈಕಾರ ಹಾಕಿದ್ವಿ. ನನ್ನ ಜೀವನ ಯಾವುದಕ್ಕೆ? ಭಾರತ ಮಾತೆಗೆ ಜಯ ಆಗಲಿಕ್ಕೆ. ನನ್ನ ಜೀವನ ಯಾವುದಕ್ಕೆಪ್ಪ ಅಂದ್ರೆ ಈ ದೇಶಕ್ಕೋಸ್ಕರ ಬದುಕಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಸಂವಿಧಾನ ಇರ್ಬೋದು, ಅದೆಲ್ಲವನ್ನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ ಅಂತ ಘೋಷಣೆ ಕೂಗಿರ್ತಕ್ಕಂಥ ಸಮ್ಮೇಳನ ಇದು. ಅವಿನಾಶಿ ಆಗಿರ್ತಕ್ಕಂಥ ಶಾಶ್ವತವಾಗಿರ್ತಕ್ಕಂಥ ಹಿಂದೂ ಧರ್ಮಕ್ಕೆ ಜಯವಾಗಲಿ ಅಂತ ಘೋಷಣೆ ಆಗ್ತಾ ಬಂದಂಥ ಸಮ್ಮೇಳನ ಇದು. ಇದನ್ನು ನಾವು ನೆನಪು ಮಾಡ್ಕೊಳ್ಬೇಕಾದಂಥ ಸಂದರ್ಭ ಇವತ್ತಿದೆ. ಜಗತ್ತಿಗೆ ಶಾಂತಿ ನೆಮ್ಮದಿ ಕೊಡ್ತಕ್ಕಂಥ ವಿಚಾರ ಏನಾದ್ರಿಂದ ಅದು ಹಿಂದೂ ವಿಚಾರ. ಹಿಂದುತ್ವ ಅಂತಕ್ಕಂಥದ್ದು ಯಾವುದೇ ಮತ ಅಲ್ಲ, ಯಾವುದೇ ಪಂಥ ಅಲ್ಲ, ಯಾವುದೇ ಜಾತಿ ಅಲ್ಲ. ಇದೊಂದು ಜೀವನ ಪದ್ಧತಿ. ನಾನೂ ಬದುಕಬೇಕು, ನೀನೂ ಬದುಕಬೇಕು. ನನ್ನದು ಇರಲಿ, ನಿನ್ನದು ಇರಲಿ. ನಾನು ಪ್ರಕೃತಿಯ ಜೊತೆಗೆ ಬದುಕಬೇಕು, ಪ್ರಕೃತಿಯ ಹೊರತಾಗಿ ನಾನಿಲ್ಲ. ಪ್ರಕೃತಿಯ ಪೋಷಣೆ ಮಾಡೋಣ. ಅದು ಆಕಾಶ ಇರ್ಬೋದು, ಭೂಮಿ ಇರ್ಬೋದು, ಜಲ ಇರ್ಬೋದು, ವಾಯು ಇರ್ಬೋದು, ಅಗ್ನಿ ಇರ್ಬೋದು. ಈ ಪಂಚಭೂತಗಳನ್ನು ಪರಿಶುದ್ಧವಾಗಿಟ್ಕೊಂಡು ನಮ್ಮ ಜೀವನವನ್ನು ಸಾಗಿಸೋಣ. ಇದು ನಮಗಷ್ಟೇ ಅಲ್ಲ, ಮುಂದಿನ ಪೀಳಿಗೆಗೂ ಅನ್ನುವ ಉಪಕಾರ ಪ್ರಜ್ಞೆಯಿಂದ ಬದುಕಬೇಕಾಗಿರ್ತಕ್ಕಂಥ ಹಿಂದುತ್ವ ಇದು. ಅದೇ ಹಿಂದುತ್ವ. ಯಾವುದು ಉಪಕಾರ ಭಾವನೆಯೋ ಅದೇ ಹಿಂದುತ್ವ. ಹಿಂದೂ ಅಂದರೆ ಅರ್ಥ ತ್ಯಾಗ ಮತ್ತು ಸೇವೆ. ಸ್ವಾಮಿ ವಿವೇಕಾನಂದರು ಚಿಕಾಗೋ ಹೋದರು, ಭಾಷಣ ಮಾಡಿದರು. ತ್ಯಾಗದ ಭೂಮಿಯಿಂದ ಬಂದಿದ್ದೀನಿ ನಾನು, ಸೇವೆನ ಮಾಡ್ತಕ್ಕಂಥ ಭೂಮಿಯಿಂದ ಬಂದಿದ್ದೀನಿ. ಯಾರ್ಯಾರು ಈ ತಾಯಿಯ ಮಡಲಿಗೆ ಬಂದಿದ್ದಾರೋ ಅವರೆಲ್ಲರಿಗೆ ಸ್ವಾಗತ ಕೊಟ್ಟಿರ್ತಕ್ಕಂಥ ಭೂಮಿ ಇದು. ಶ್ರೇಷ್ಠ ಸಾಧು ಸಂತರ ಪರಂಪರೆಯ ಭೂಮಿಯಿಂದ ಬಂದಿದ್ದೀನಿ ನಾನು ಅಂತ ಹೇಳ್ತಾರೆ. ಹಿಂದೂ ಧರ್ಮದ ಪ್ರತಿನಿಧಿ ನಾನು ಅಂತ ಹೇಳ್ತಾರೆ. ಆದ್ರೆ ನಾವು ಹಿಂದೂ ಅನ್ನೋದನ್ನ ಅರ್ಥನೇ ಮಾಡ್ಕೊಂಡಿಲ್ಲ. ಕೆಲವರು ಹಿಂದೂ ಅಂದರೆ ತಮ್ಮದೇ ಆದ ರೀತಿಯಲ್ಲಿ ಏನೇನೋ ವರ್ಣನೆ ಮಾಡ್ತಾರೆ. ಇದನ್ನು ಇವತ್ತಷ್ಟೇ ಅಲ್ಲ, ಕಾಲದಿಂದ ಇದನ್ನು ಮಾಡ್ತಾನೆ ಬಂದಿದ್ದಾರೆ. ಹೇಗೆಲ್ಲ ಹಿಂದೂ ಧರ್ಮವನ್ನು, ಹಿಂದೂ ಸಮಾಜವನ್ನು ಒಡಿಬೇಕು, ನಾಶ ಮಾಡಬೇಕು ಅನ್ನೋದು ಪ್ರಯತ್ನ ನಿರಂತರವಾಗಿ ಈ ದೇಶದಲ್ಲಿ ನಡೆದೇ ಇದೆ. ಆದರೆ ಅದು ಯಶಸ್ಸಾಗಿಲ್ಲ. ಯಾವ್ಯಾವ ಶಕ್ತಿಗಳು ಈ ರೀತಿಯ ಪ್ರಯತ್ನ ಮಾಡಿದ್ವೋ ಅವೆಲ್ಲವೂ ಮಣ್ಣು ಮುಕ್ಕಿ ಹಿಂದೂ ಸಮಾಜ, ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ ನಿರಂತರ ನಡ್ಕೊಂಡು ಬಂದಿದೆ. ಕಾರಣ ಏನಂದ್ರೆ ಕಾಲಕ್ಕೆ ಈ ದೇಶದಲ್ಲಿ ಮಹಾಪುರುಷರು ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಮೊದಲನೇ ಬಾರಿಗೆ ಅಲೆಕ್ಸಾಂಡರ್ನ ದಾಳಿ ನಮ್ಮ ಮೇಲೆ ಆಯಿತು. ನಮ್ಮ ಪಠ್ಯಪುಸ್ತಕದಲ್ಲಿ ಬರಿತೀವಿ ಅಲೆಕ್ಸಾಂಡರ್ ದಿ ಗ್ರೇಟ್, ವಿಶ್ವವಿಜೇತ ಅಂತ ಬರೀತಾರೆ. ನಾವು ಸಹ ಪಠ್ಯಪುಸ್ತಕದಲ್ಲಿ ಅದನ್ನೇ ಓದ್ತೀವಿ. ಆದರೆ ನಮ್ಮ ದೇಶದ ಆ ಗಡಿಯಲ್ಲಿದ್ದಕ್ಕಂಥ ಗೇಟನ್ನು ತೆಗೆದುಕೊಳ್ಳಕ್ಕೆ ಬರಲಿಕ್ಕಾಗಲಿಲ್ಲ ಅವನಿಗೆ. ಅಲ್ಲಿದ್ದಂಥ ಒಬ್ಬ ಸಾಮಾನ್ಯ ರಾಜ, ಅವನ ಸೈನಿಕರ ಶೂರತ್ವದ ಮುಂದೆ ಆ ಅಲೆಕ್ಸಾಂಡರ್ನ ಸೈನಿಕರಿಗೆ ಮನೆ ನೆನಪಾಯ್ತು. ಈ ದೇಶದೊಳಗೆ ಬರಲೇ ಇಲ್ಲ ಅವನು. ವಾಪಸ್ ಹೋಗಬೇಕಾದ್ರೆ ಈ ದೇಶದ ಸಾಮಾನ್ಯ ಸೈನಿಕನ ಬಾಣಕ್ಕೆ ಅವನು ಪ್ರಾಣ ಕೊಟ್ಟ. ಅವನು ಹೇಗೆ ವಿಶ್ವವಿಜೇತ ಆಗ್ತಾನೆ? ಅವನೇಗೆ ಅಲೆಕ್ಸಾಂಡರ್ ದಿ ಗ್ರೇಟ್ ಆಗ್ತಾನೆ? ಅಕ್ಬರನಿಗೆ ರಾಣಾ ಪ್ರತಾಪನನ್ನು ಸೋಲಿಸಲಿಕ್ಕಾಗಲಿಲ್ಲ. ಅಕ್ಬರ್ ದಿ ಗ್ರೇಟ್ ಅಂತ ನಾವು ಹೇಳ್ತೀವಿ. ನಿಜಕ್ಕೂ ಗ್ರೇಟ್ ಯಾರು? ಶೂನ್ಯದಿಂದ ಒಂದು ಬಲಿಷ್ಠ ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಿದಂತಹ ಛತ್ರಪತಿ ಶಿವಾಜಿ ಮಹಾರಾಜ್ ಗ್ರೇಟ್. ಇವತ್ತು ನಾವು ನೋಡ್ತೀವಿ ತರುಣಿಯರು 16 ವರ್ಷದವರೆಗೆ ಈ ಪ್ರಪಂಚ ಏನು ಅಂತಾನೆ ಗೊತ್ತಾಗಿರಲ್ಲ. ಆದರೆ 12ನೇ ವಯಸ್ಸಿಗೆ ಅವನು ಸಂಕಲ್ಪ ಮಾಡ್ತಾನೆ, ನಾನು ಹಿಂದೂ ಸ್ವರಾಜ್ಯವನ್ನು ಕಟ್ತೀನಿ. 16ನೇ ವಯಸ್ಸಿಗೆ ಮೊದಲ ಕೋಟೆಯನ್ನು ಗೆಲ್ತಾನೆ, ತೋರಣಗಡವನ್ನು ಗೆದ್ದವನು. ಆ ಶಿವಾಜಿ ಮಹಾರಾಜ ದಿ ಗ್ರೇಟ್. ಜಗತ್ತಿನ ಇತಿಹಾಸಕಾರರು ಹೇಳ್ತಾರೆ ಶ್ರೇಷ್ಠವಾದ ರಾಜ ಯಾರಾದರೂ ಆಗೋಗಿದ್ರೆ ಅದು ಶಿವಾಜಿ ಮಹಾರಾಜ ಅಂತ. ಅದನ್ನು ನಾವು ಮರ್ತಿದ್ದೀವಿ. ಇದು
ಶ್ರೇಷ್ಠವಾಗಿರ್ತಕ್ಕಂಥ ಜನಜೀವನ, ಒಂದು ಸಮಾಜ ಹೇಗೆ ಬದುಕಬೇಕು, ಆ ರೀತಿ ಆದರ್ಶ ಸಮಾಜವನ್ನ ಜಗತ್ತಿನ ಮುಂದೆ ಇಟ್ಟಿದ್ದಂತಹ ವಿಜಯನಗರ ಸಾಮ್ರಾಜ್ಯದ ದೇಶ ಇದು. ಅದನ್ನು ನಾವು ಮರ್ತಿದ್ದೀವಿ. ನಮ್ಮಲ್ಲಿ ಹಬ್ಬಗಳಿದ್ದಾವೆ, ಹರಿದಿನಗಳಿದ್ದಾವೆ, ನಮ್ಮ ಜೀವನ ಇದೆ ನಿತ್ಯ ನೂತನ. ಆದರೆ ಇವತ್ತು ಆ ಹಬ್ಬಗಳಿಂದಿರ್ತಕ್ಕಂಥ ಉದ್ದೇಶವನ್ನು ಮರೆತಿದ್ದೀವಿ. ವಿದೇಶಿ ಅನುಕರಣೆಯನ್ನು ಮಾಡೋದ್ರಲ್ಲೇ ಖುಷಿಯನ್ನು ಪಡ್ತಾ ಇದ್ದೀವಿ. ನೋಡಿ, ಸರಿಯಾಗಿ 1000 ವರ್ಷಗಳ ಹಿಂದೆ ಪಶ್ಚಿಮದಲ್ಲಿರ್ತಕ್ಕಂಥ ಸೋಮನಾಥ ಮಂದಿರದ ಮೇಲೆ ದಾಳಿ ಆಯಿತು. ಆದರೂ ಸಹ ನಾವು ಬಿಡಲಿಲ್ಲ. 1000 ವರ್ಷ ಕಳೆದರೂ ಸಹ ನಮ್ಮ ಅಸ್ಮಿತೆಯನ್ನು ಕಳ್ಕೊಳ್ಳಿಲ್ಲ ನಾವು. ಕಾಲ ಕಾಲಕ್ಕೆ ಯಾರ್ಯಾರು ಈ ದೇಶದ ಮೇಲೆ ದಾಳಿ ಮಾಡಿದ್ರು ಅವರೆಲ್ಲರನ್ನ ನಾವು ಸೋಲಿಸಿದ್ದೀವಿ. ಆ ರೀತಿಯ ಒಂದು ಸಂಘರ್ಷದಿಂದ ಬದುಕಿರ್ತಕ್ಕಂಥ ಸಮಾಜ ಅನ್ನೋದು ನಾವು ಮರ್ತಿದ್ದೀವಿ. ಪೃಥ್ವಿರಾಜ್ ಚೌಹಾಣದ ಮೇಲೆ ಮೊಹಮ್ಮದ್ ಘೋರಿ ಬಂದ. ಪೃಥ್ವಿರಾಜ್ ಚೌಹಾಣ ಗೆಲ್ಬೋದಾಗಿತ್ತು, ಆದ್ರೆ ಒಂದು 3 ತಿಂಗಳ ಸಮಯ ಕೇಳ್ದ. ಯಾಕೆ ಸಮಯ ಕೇಳ್ದ? ನನ್ನ ಕುದುರೆಗಳಿಗೆ ಆರೋಗ್ಯ ಸರಿ ಇಲ್ಲ, ವಾತಾವರಣ ಸರಿ ಇಲ್ಲ. ಅದಕ್ಕೆ ಪೃಥ್ವಿರಾಜ್ ಚೌಹಾಣ ಅನುಮತಿ ಕೊಟ್ಟ. 17 ಬಾರಿ ಸೋಲಿಸ್ದ. ಆದರೆ ಪೃಥ್ವಿರಾಜ್ ಚೌಹಾಣನ ಮೋಸದಿಂದ ಸೋಲಿಸಲಾಯಿತು. ಒಂದೇ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣನ ಪ್ರಾಣ ಹೋಯಿತು. ಸತತವಾಗಿ 500 ವರ್ಷಗಳ ಸಂಘರ್ಷ ನಾವು ಮಾಡಿದ್ದೀವಿ. 7ನೇ ಶತಮಾನದಿಂದಲೇ ಪ್ರಾರಂಭವಾದಂಥ ಮುಸ್ಲಿಂ ದಾಳಿ ಕೊನೆಗೆ ಯಶಸ್ವಿಯಾಗಿದ್ದು 12ನೇ ಶತಮಾನದಲ್ಲಿ ದೆಹಲಿಯನ್ನು ಗೆಲ್ಲುವುದರ ಮುಖಾಂತರ. ಆ ಪೃಥ್ವಿರಾಜ್ ಚೌಹಾಣ ಸೋಲಿಕ್ಕೆ ಕಾರಣ ನಾವೇನೆ, ನಮ್ಮದೇ ಬಂಧುಗಳು. ರಕ್ಕಸ್ ತಂಗಡಿ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯ ಸೋಲಿಕ್ಕೆ ನಾವೇ ಕಾರಣ. ಸಂಭಾಜಿ ಮಹಾರಾಜ್ ಔರಂಗಜೇಬನಿಗೆ ಸಿಕ್ಕಿ ಪ್ರಾಣವನ್ನು ಬಿಡಲಿಕ್ಕೆ ನಾವೇ ಕಾರಣ. ಆ ರೀತಿಯ ಜಯಚಂದ್ರರು ನಮ್ಮ ಮಧ್ಯೆ ಇರ್ತಕ್ಕಂಥದ್ದನ್ನು ನಾವು ಮರ್ತು ಬಿಟ್ಟಿರ್ತಕ್ಕಂಥ ನಾವು ಸಮಾಜ. ನಾವು ಹಿಂದೂ ಅನ್ನೋದನ್ನು ಮರ್ತು ಬಿಟ್ಟಿದ್ದೀವಿ. ನಾವೆಲ್ಲ ಜಾತಿಗಳಲ್ಲಿ ಹಂಚೋಗಿದ್ದೀವಿ. ಯಾವುದು ಈ ದೇಶಕ್ಕೆ, ಈ ಹಿಂದೂ ಸಮಾಜಕ್ಕೆ ಅತ್ಯಂತ ವಿಘಟಕಾರಿ, ಅದು ಅಸ್ಪೃಶ್ಯತೆ ಇರ್ಬೋದು, ಮತಾಂತರ ಇರ್ಬೋದು, ಲವ್ ಜಿಹಾದ್ ಇರ್ಬೋದು, ಇದ್ಯಾವುದನ್ನು ಅರ್ಥ ಮಾಡ್ಕೊಳ್ಳದೆ ಸಂಕುಚಿತ ಮನೋಭಾವದಿಂದ ನಾವೇನು ಜೀವನ ಮಾಡ್ತಾ ಇದ್ವಿ, ಆ ರೀತಿಯ ಜನಜೀವನ ಆಗಿ ನಾವು ಹಂಚೋಗ್ಬಿಟ್ಟಿದ್ದೀವಿ. ಇಷ್ಟೆಲ್ಲ ನಡೀತಾ ಇದೆ. ಹಿಂದೂ ಸಮಾಜದ ಮೇಲೆ ಆಘಾತಗಳು. ಆದರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ನಾನಾಯಿತು, ನನ್ನ ಕುಟುಂಬ ಆಯಿತು, ಆ ದೇಶಭಕ್ತಿನ ಮರ್ತಿರ್ತಕ್ಕಂಥ ಸಮಾಜ ನಾವಾಗಿದ್ದೀವಿ. ದೈವ ಭಕ್ತಿ ನಮಗೆ ಬಹಳ ಬೇಗ ಅರ್ಥ ಆಗುತ್ತೆ. ಯಾರಾದರೂ ನಮ್ಮ ಮನೆಗೆ ಬಂದು ನಾನು ತಿರುಪತಿಗೆ ಹೋಗ್ತಾ ಇದ್ದೀನಿ, ಅಲ್ಲಿಗೆ ಹೋಗ್ತಾ ಇದ್ದೀನಿ, ದಯವಿಟ್ಟು ಕಾಣಿಕೆ ಕೊಡ್ರಿ ಅಂದರೆ ನನಗೂ ಅದರಲ್ಲಿ ಪುಣ್ಯದಲ್ಲಿ ಪಾಲು ಸಿಗುತ್ತೆ ಅಂತೇಳಿ ನಾವು ದುಡ್ಡು ಕೊಡ್ತೀವಿ. ಆದರೆ ದೇಶದ ಕೆಲಸ ಅಂತ ಬಂದಾಗ ನಮ್ಮ ಹತ್ರ ಅದಕ್ಕೆ ಸಾವಿರಾರು ಪ್ರಶ್ನೆ ಇರ್ತವೆ. ಒಂದು 100 ರೂಪಾಯಿ ಕೊಡಲಿಕ್ಕೆ ಸಾವಿರಾರು ಪ್ರಶ್ನೆ ಇರ್ತವೆ. ಇವತ್ತು ನಾವು ಕೆಲವೇ ಜನ ಇಲ್ಲಿ ಸೇರಿದ್ದೀವಿ. ನಗರದಲ್ಲಿ ಇನ್ನೂ ಅನೇಕ ಹಿಂದೂಗಳಿದ್ದಾರೆ, ಅವ್ರಿಗೆ ಪುರುಸತ್ತೇ ಇಲ್ಲ ಇಲ್ಲಿಗೆ ಬರಲಿಕ್ಕೆ. ಆ ರೀತಿಯ ಸಮಾಜ ಇವತ್ತು ನಮ್ದಿದೆ, ಬಹಳ ದೊಡ್ಡ ಸಮಾಜ. ನಾವು ಅದನ್ನು ಮರ್ತು ಬಿಟ್ಟಿದ್ದೀವಿ. ಒಂದು ದೊಡ್ಡ ಶಕ್ತಿಯಾಗಿ ನಾವೆಲ್ಲ ಹೇಗೆ ನಿಲ್ಬೋದು ಅಂತ. ಹಿಂದೆ ಅಮರನಾಥ ಯಾತ್ರೆಗೆ ಅನುಕೂಲ ಆಗಲಿ ಅಂತ ಅಲ್ಲಿನ ಸರ್ಕಾರ ಜಮೀನನ್ನು ಕೊಟ್ಟಾಗ ಅಲ್ಲಿಯ ಪ್ರತ್ಯೇಕತಾವಾದಿಗಳು ಅದನ್ನು ವಿರೋಧ ಮಾಡಿದ್ರು. ಸರ್ಕಾರ ಅದನ್ನು ವಾಪಸ್ ತೆಗೆದುಕೊಳ್ತು. ಆಗ ಇಡೀ ಜಮ್ಮು ಕಾಶ್ಮೀರದ ಜನತೆ, ಸಣ್ಣವರು, ದೊಡ್ಡವರು, ಹೆಣ್ಮಕ್ಳು ಎಲ್ಲರೂ ಸಹ 2 ತಿಂಗಳು ತಮ್ಮ ಎಲ್ಲ ವ್ಯಾಪಾರ, ಕೆಲಸ, ಅದು ಇದು ಎಲ್ಲ ಬಿಟ್ಟು ಅವರು ಹೋರಾಟ ಮಾಡ್ತಾರೆ. ಕೊನೆಗೆ ಅಲ್ಲಿಯ ಸರ್ಕಾರ ಬಗ್ಗಬೇಕಾಯಿತು, ಆ ಭೂಮಿಯನ್ನು ವಾಪಸ್ ಕೊಡಬೇಕಾಯಿತು. ಅಷ್ಟೇ ಅಲ್ಲ, ಆ ದೇವಸ್ಥಾನ ಕಮಿಟಿಯಲ್ಲಿ ಅನ್ಯಮತೀಯ ಒಬ್ಬರೇ ಒಬ್ಬ ಇರಬಾರ್ದು. ಹಿಂದೂ ಸಮಾಜ ಎದ್ದು ನಿಂತ್ಕೊಂಡ್ರೆ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ? ಇದೇ ತಿರುಪತಿಯ 7 ಬೆಟ್ಟಗಳಲ್ಲಿ ಮತಾಂತರದ ಕಾರ್ಯ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಲಿಕ್ಕೆ ಹೊರಟಾಗ ಹೋರಾಟ ಮಾಡುತ್ತೆ ಹಿಂದೂ ಸಮಾಜ. ಸ್ಪಷ್ಟ ಇದೆ, ಅಲ್ಲಿದ್ದಂಥ 7 ಪರ್ವತಗಳು, ಬೆಟ್ಟಗಳು ಅದು ಭಗವಂತನ ಆಸ್ತಿ. ಅದು ಆದರೆ ಅನ್ಯಮತೀಯರು ಅಲ್ಲಿ ಮತಾಂತರ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದಾಗ ಹಿಂದೂ ಸಮಾಜ ಎದ್ದು ನಿಂತ್ಕೊಳ್ತು. ಅದರ ವಿರುದ್ಧ ಹೋರಾಟ ಮಾಡಿ ಯಶಸ್ವಿ ಆಯಿತು. ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣ ಸುಮ್ಮನೆ ಆಯ್ತಾ? 500 ವರ್ಷಗಳ ಸಂಘರ್ಷವನ್ನು ಮಾಡಿದ್ದೀವಿ.
80ಕ್ಕೂ ಹೆಚ್ಚು ಯುದ್ಧಗಳಾಗಿದ್ದಾವೆ, ಲಕ್ಷಾದಿ ಜನ ಪ್ರಾಣ ಕೊಟ್ಟಿದ್ದಾರೆ. ಬಲವಂತವಾಗಿ ನಾವು ಅದನ್ನು ಪಡ್ಕೊಂಡಿಲ್ಲ, ನ್ಯಾಯಯುತವಾಗಿ ಪಡ್ಕೊಂಡಿದ್ದೀವಿ. ನ್ಯಾಯಾಲಯದ ಮುಖಾಂತರ ನಾವು ಪಡ್ಕೊಂಡಿದ್ದೀವಿ. ಹೀಗೆ ಹಿಂದೂ ಸಮಾಜ ಎದ್ದು ನಿಂತ್ಕೊಂಡ್ರೆ ತನ್ನ ಮೇಲೆ ಆಗಿರ್ತಕ್ಕಂಥ ಆಘಾತಕ್ಕೆ ಹೇಗೆ ಉತ್ತರ ಕಂಡುಕೊಳ್ಬೋದು? ಆ ರೀತಿಯ ಒಂದು ಪರಿವರ್ತನಾ ಗಾಳಿ ಬೀಸ್ತಾ ಇದೆ. ಇದನ್ನು ನೆನಪು ಮಾಡಿಕೊಂಡು ನಾವೆಲ್ಲ ನಮ್ಮ ಜಾತಿಗಳಿರಲಿ, ಅದು ಜಾತಿ ಮನೆಯಲ್ಲಿರಲಿ, ಜಾತಿಯ ಭಾವದಿಂದ ನಮ್ಮ ಮೇಲೆದ್ದು ಬರೋಣ. ಇವತ್ತಿಗೂ ಸಹ ಅನೇಕ ಹಳ್ಳಿಗಳಲ್ಲಿ, ಬೇರೆ ಬೇರೆ ಊರುಗಳಲ್ಲಿ ನಮ್ಮದೇ ಸಮಾಜದ ಜನರನ್ನು ನಾವು ದೇವಸ್ಥಾನಕ್ಕೆ ಬಿಡಲ್ಲ, ಹೋಟೆಲ್ಗಳಿಗೆ ಬಿಡಲ್ಲ, ಚೌರದ ಅಂಗಡಿಗೆ ಅವಕಾಶ ಇಲ್ಲ, ಸ್ಮಶಾನದಲ್ಲಿ ಅವಕಾಶ ಇಲ್ಲ. ನಮ್ಮದೇ ಬಂಧುಗಳನ್ನು ನಾವು ದೂರ ಇಟ್ಟಿದ್ದೀವಿ. ಇದು ಯಾವ ರೀತಿ ನಮ್ಮ ಸಮಾಜವನ್ನು ತಿಂತಾ ಇದೆ ಅಂದರೆ, ನಮ್ಮದೇ ಬಂಧುಗಳು ನಮ್ಮಿಂದ ದೂರ ಆಗ್ತಿದ್ದಾರೆ. ಹೇಗೆ ಮತಾಂತರ ಆಗಿದ್ದರಿಂದಾಗಿ ಭಾರತ ತುಂಡಾಯಿತೋ ಅದೇ ಅಪಾಯದಲ್ಲಿ ನಾವಿದ್ದೀವಿ. ಸ್ವಾಮಿ ವಿವೇಕಾನಂದರು ಹೇಳಿದರು, ಮತಾಂತರ ಆದರೆ ದೇಶಾಂತರ ಅಂತ. 1947ರಲ್ಲಿ ಪಾಕಿಸ್ತಾನವನ್ನು ಕಳ್ಕೊಂಡ್ವಿ. ಅದೇ ಸಮಯದಲ್ಲಿ ಪೂರ್ವ ಪಾಕಿಸ್ತಾನ ಬಾಂಗ್ಲಾದೇಶವನ್ನು ಕಳ್ಕೊಂಡ್ವಿ. 71ರಲ್ಲಿ ಅಧಿಕೃತವಾಗಿ ಬಾಂಗ್ಲಾದೇಶ ಆಯಿತು. ಇವತ್ತು ಬಾಂಗ್ಲಾದೇಶ ನಮಗೆ ಮಗ್ಗಲು ಮುಳ್ಳಾಗಿ ನಿಂತಿದೆ. ಹಿಂದೂಗಳ ಹತ್ಯೆ ಆಗ್ತಾ ಇದೆ. ಯಾಕಂದರೆ ಹಿಂದೂ ಸಮಾಜ ಯಾವತ್ತೂ ಸಂಘಟಿತ ಸಮಾಜ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ದಿನನಿತ್ಯ ಕೇಳ್ತಾ ಇದ್ವಿ, ಅಸಹಾಯಕರಾಗಿ ಕುಳಿತಿದ್ವಿ ನಾವು. ಆದರೆ ಈ ಹಿಂದೂ ಸಮಾಜಕ್ಕೆ ಅದ್ರ ಬಳಿ ಉತ್ತರ ಇದೆ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕಾದಂಥ ಸಂದರ್ಭ ಇವತ್ತು ಬಂದಿದೆ. ಅಯ್ಯಪ್ಪ ಸ್ವಾಮಿಗೆ ಅದರ ಒಂದು ಪಾವಿತ್ರ್ಯತೆಯನ್ನು ಹಾಳು ಮಾಡ್ತಕ್ಕಂಥ ಪ್ರಯತ್ನ ನಡೀತು. ಕಾರ್ಗಿಲ್ ಯುದ್ಧ ಆಯಿತು, ಇತ್ತೀಚೆಗೆ ಪಹಲ್ಗಾಮ್ನಲ್ಲಿ ದಾಳಿ ಆಯಿತು. ಈ ಥರದ ಅನೇಕ ಸಂಗತಿಗಳಾದಾಗ ಇಡೀ ದೇಶ ಒಂದಾಗಿ ನಿಂತ್ಕೊಂಡಿದೆ. ದುರ್ದೈವ ಅಂದರೆ ಸಂದರ್ಭ ಬಂದಾಗ ಮಾತ್ರ ನಾವು ಎದ್ದು ನಿಂತ್ಕೊಳ್ತೀವಿ. ಕೊರೋನಾ ಸಮಯದಲ್ಲಿ ಮುಂದುವರೆದ ದೇಶಗಳಲ್ಲಿ ಅತಿ ಹೆಚ್ಚು ಸಾವಾದವು, ಆದರೆ ನಮ್ಮಲ್ಲಿ ನಮ್ಮ ಜೀವನ ಪದ್ಧತಿಯಿಂದಾಗಿ ನಾವು ಉಳ್ಕೊಂಡ್ವಿ. ನಾವು ಮನಸ್ಸು ಮಾಡಿದ್ರೆ ಹಿಂದೂ ಸಮಾಜ ಯಾವ ರೀತಿ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಸಾಧ್ಯ. ಈ ಹಿಂದೂ ಸಮಾಜಕ್ಕೆ ಅರ್ಥ ಆಗಬೇಕಾಗಿದೆ, ನಾವೆಲ್ಲ ಒಂದು ಅಂತಕ್ಕಂಥ. ನನ್ನ ಜಾತಿಗಿಂತಲೂ ದೊಡ್ಡದಾಗಿರ್ತಕ್ಕಂಥ ಯಾವುದು ಹಿಂದುತ್ವ. ಆ ಭಾವವನ್ನು ಜಾಗೃತಿ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಹಿಂದೂ ಸಮ್ಮೇಳನ ಮಾಡ್ತಾ ಇದ್ದು ಯಾರಿಗೂ ವಿರುದ್ಧವಾಗಿ ಅಲ್ಲ. ಇದು ತನ್ನಂತಾನು ರಕ್ಷಣೆ ಮಾಡ್ಕೊಳ್ಬೇಕಾಗಿದೆ, ತನ್ನ ಪರಂಪರೆಯನ್ನು ಉಳಿಸ್ಕೊಳ್ಬೇಕಾಗಿದೆ, ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ಉಳಿಸ್ಕೊಳ್ಬೇಕಾಗಿದೆ. ಆ ಹಿನ್ನೆಲೆ ಈ ಸಮ್ಮೇಳನ. ಸ್ವಾತಂತ್ರ್ಯದ ಪ್ರಾರಂಭದಲ್ಲಿ ಈ ದೇಶದಲ್ಲಿ ಹಿಂದೂ ಅಂತ ಅಂದ್ಕೊಳ್ಳಿಕ್ಕೆ ನಾಚಿಕೆ ಆಗ್ತಾ ಇತ್ತು, ಕೀಳರಿಮೆ ಅನಿಸ್ತಾ ಇತ್ತು. ನನ್ನನ್ನು ಕತ್ತೆ ಅಂತ ಕರೀರಿ, ಹಿಂದೂ ಅಂತ ಕರಿಬೇಡಿ. 4 ಜನ ಹಿಂದೂಗಳು ಒಗ್ಗಟ್ಟಾಗಬೇಕಾದ್ರೆ 5ನೇ ವ್ಯಕ್ತಿ ಹೆಗಲ ಮೇಲೆ ಮಲಗಿರಬೇಕು ಅಂತ ತಮಾಷೆ ಮಾಡ್ತಾ ಇದ್ರು. ಹೀಗಾಗಿ ಈ ಬ್ರಿಟಿಷರು ಯಾವ ರೀತಿ ನಮ್ಮನ್ನು ಒಡೆದು ಆಳುವ ನೀತಿಯನ್ನು ಅನುಸರಿಸಿ ಆಳ್ವಿಕೆ ಮಾಡಿದ್ರು, ಆ ನಂತರ ಬಂದಂಥ ಸರ್ಕಾರದ ಪ್ರಮುಖರು ಸಹ ಅದರಲ್ಲಿ ಯಶಸ್ವಿಯಾದರು. ಅದನ್ನು ಇವತ್ತಿಗೂ ನಾವು ಅರ್ಥ ಮಾಡ್ಕೊಳ್ಳಿಕ್ಕಾಗಿಲ್ಲ ನಮ್ಮ ಕೈಲಿ. ಇವತ್ತು ಮತಾಂತರ ಅಂತಕ್ಕಂಥದ್ದು ಯಾವುದೇ ಸಮಾಜಕ್ಕೆ ಸೀಮಿತ ಆಗಿಲ್ಲ, ಎಲ್ಲ ಸಮಾಜದಲ್ಲಿ ಇವತ್ತು ಮತಾಂತರ ಆಗ್ತಾ ಇದ್ದಾರೆ. ಈ ದೇಶವನ್ನು, ಈ ತಾಯಿಯನ್ನು ಯಾವುದೋ ಆವೇಶಕ್ಕೋಸ್ಕರ ನಮ್ಮನ್ನು ನಾವು ಮಾರ್ಕೊಳ್ತಾ ಇದ್ದೀವಿ. ಇದರಿಂದ ಎಚ್ಚೆತ್ಕೊಳ್ಳೋದು ಯಾವಾಗ ನಾವು? ನಮ್ಮ ಮುಂದಿನ ಪೀಳಿಗೆ ನಮ್ಮನ್ನು ಪ್ರಶ್ನೆ ಮಾಡುತ್ತವಲ್ಲ. ಈ ರೀತಿ ನಮ್ಮನ್ನು ನಾವು ಹೊಕ್ಕು ನೋಡ್ಕೊಳ್ಬೇಕಾದಂಥ ಸಂದರ್ಭ ಇವತ್ತಿದೆ. ಇದೇ ವಿಚಾರ ಇಟ್ಕೊಂಡು ಹಿಂದೂ ಸಮಾಜ ವಿಘಟಿತ ಆಗಿದೆ, ಸಂಘಟಿತ ಆಗಿಲ್ಲ. ಈ ದೇಶ ಎಂಥದ್ದು, ಈ ಪೂರ್ವಜರೆಂಥದ್ದು, ನನ್ನ ಮೈಯಲ್ಲಿ ಹರಿತಾ ಇರ್ತಕ್ಕಂಥ ರಕ್ತ ಎಂಥದ್ದು, ಇದು ಬಿಸಿ ರಕ್ತನೋ ವೀರತ್ವದ ರಕ್ತನೋ, ಇದೆಲ್ಲವನ್ನು ಮರೆತಿರ್ತಕ್ಕಂಥ ಹಿಂದೂ ಸಮಾಜ ಇದೆ. ಈ ಹಿಂದೂ ಸಮಾಜಕ್ಕೆ ಇದನ್ನು ನೆನಪು ಮಾಡಿಕೊಳ್ಬೇಕು, ಇದನ್ನು ಸಂಘಟಿತ ಮಾಡಬೇಕು, ಜಗತ್ತಿನ ಏಳಿಗೆಗಾಗಿ ಹಿಂದೂ ಸಮಾಜ ಎದ್ದು ನಿಂತ್ಕೊಳ್ಬೇಕು ಅನ್ನುವ ವಿಶಾಲ ಉದ್ದೇಶದಿಂದ. ಯಾರೋ ವಿರುದ್ಧವಲ್ಲ. ಒಬ್ಬ ವ್ಯಕ್ತಿ ವ್ಯಾಯಾಮ ಮಾಡ್ತಿದ್ದ ಅಂದರೆ ತನ್ನ ರಕ್ಷಣೆಗೋಸ್ಕರ, ಒಬ್ಬ ಕರಾಟೆ ಕಲಿತಾ ಇದ್ದಾನೆ ಅಂದರೆ ಅವನು ತನ್ನ ಆತ್ಮರಕ್ಷಣೆಗೋಸ್ಕರ. ಆ ರೀತಿ ಹಿಂದೂ ಸಮಾಜ ಸಂಘಟನೆ ಆಗ್ತಾ ಇರೋದು ತನ್ನತನಕ್ಕೋಸ್ಕರ. ಈ ಕೆಲಸವನ್ನು 1925ರಲ್ಲಿ ನಾಗಪುರದಲ್ಲಿ ಡಾಕ್ಟರ್ ಕೇಶವ ಬಲಿರಾಮ್ ಪಂತ್ ಹೆಡ್ಗೇವಾರ್ ಪ್ರಾರಂಭ ಮಾಡಿದರು. ಆಗಿನ ಕಾಲದಲ್ಲೇ ಡಾಕ್ಟರ್ ಪದವಿಯನ್ನು ಪಡೆದಂಥ ವ್ಯಕ್ತಿ, MBBS ಓದಿದ್ರು, ಕ್ರಾಂತಿಕಾರಿಗಳ ಜೊತೆಗೆ ಕೆಲಸ ಮಾಡಿದರು. ಕಾಂಗ್ರೆಸ್ನಲ್ಲಿ ಕಾರ್ಯದರ್ಶಿ ಮಟ್ಟದ ಜವಾಬ್ದಾರಿ ಅವರಿಗಿತ್ತು.
ಅನ್ಯಾನ್ಯ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಮಾಡಿ ಅದರ ಅನುಭವದ ಆಧಾರದ ಮೇಲೆ ಅವ್ರು ನಿಷ್ಕರ್ಷಕ್ಕೆ ಬರ್ತಾರೆ. ಈ ಎಲ್ಲ ಸಮಸ್ಯೆಗಳಿಗೆ ಹೊರಗಿನವರ ಕಾರಣ ಅಲ್ಲ. ಬ್ರಿಟಿಷ್ ನಮ್ಮ ದೇಶದಲ್ಲಿದ್ದಾಗ ಅವರು 10,000 ಜನಸಂಖ್ಯೆರು, ನಾವು 30 ಕೋಟಿ ಜನಸಂಖ್ಯೆ. ಬಾಂಗ್ಲಾದೇಶ ಇತ್ತು, ಪಾಕಿಸ್ತಾನ ಇತ್ತು, ಭಾರತ ಇತ್ತು, ನೇಪಾಳ ಇತ್ತು. ಇದೆಲ್ಲ ವಿಶಾಲವಾದಂಥ ದೇಶವನ್ನು ಅವ್ರು ಆಳಿದ್ರಲ್ಲ. ಯಾರ ಬಲದಿಂದ ಆಳಿದ್ರು? ಯಾರು ಈ ದೇಶ, ಈ ಸಂಸ್ಕೃತಿಯನ್ನು, ದೇಶಭಕ್ತಿಯನ್ನು ಮರ್ತಿದ್ರೋ ಅಂಥ ಜನರ ಸಹಾಯದಿಂದ, ಅಂಥ ಜಯಚಂದ್ರಂತರ ಸಹಾಯದಿಂದ ಈ ದೇಶವನ್ನು ಆಳಿದರು. ಆದರೆ ಯಾವಾಗ ಒಂದೇ ಮಾತ್ರಂ ಈ ರಾಷ್ಟ್ರದ ಪ್ರಾಣ ಆಯಿತು, ಈ ರಾಷ್ಟ್ರದ ಶಕ್ತಿ ಆಯಿತು, ಆವಾಗ ನೋಡ್ತೀವಿ ಬ್ರಿಟಿಷರು ಇಲ್ಲಿಂದ ಕಾಲು ಕೀಳಬೇಕಾಯ್ತು. ಒಂದು ಸ್ಯಾಂಪಲ್ ಮಾಡಿದ್ರು ಅವರು, ಒಂದು ಪ್ರಯತ್ನ, ಸಣ್ಣ ಪ್ರಯತ್ನ. 1906ರಲ್ಲಿ ಬಂಗಾಲವನ್ನು ಹೊಡಿಬೇಕು ಅಂತ. ಆಗ ಇಡೀ ದೇಶ ತುಂಬ ಒಂದೇ ಮಾತ್ರಂ ಘೋಷಣೆ ರಣಮಂತ್ರ ಆಯಿತು. ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಗಡಗಡ ನಡೆಸ್ಬಿಡ್ತು. ಅದೇ ಭಾವ 42ರಲ್ಲಿ ನಮ್ಮಲ್ಲಿರಲಿಲ್ಲ. ನಮ್ಮಲ್ಲಿದ್ದಂಥ ಅನೇಕ ಹಿರಿಯರಿಗೆ ವಯಸ್ಸಾಗ್ಬಿಟ್ಟಿತ್ತು. ಹೋರಾಟ ಮಾಡಿ ಮಾಡಿ ಸಾಕಾಗ್ಬಿಟ್ಟಿತ್ತು ಅವರಿಗೆ. ಇನ್ನೆಷ್ಟು ದಿನ ಹೋರಾಟ ಮಾಡೋದು? ತಾಯಿಯನ್ನು ತುಂಡರಿಸಿದರು. ಈ ತಾಯಿಯ ಜೊತೆಗೆ ನಾನು ಪುತ್ರನ ಭಾವನೆ ಮರೆತರು. ಇದು ಕೇವಲ ಕಲ್ಲು ಮಣ್ಣಿನ ಆಸ್ತಿ ಅಂತೇಳಿ ವಿಭಜನೆ ಮಾಡಿದರು. ಇದೆಲ್ಲವನ್ನ ಈ ಸಮಾಜಕ್ಕೆ ಅರ್ಥ ಮಾಡಬೇಕು. ಸಂಘಟಿತ ಸಮಾಜ ಆದರೆ ಮಾತ್ರ ತನ್ನನ್ನು ತಾನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತೇಳಿ ಹಿಂದೂ ಸಮಾಜವನ್ನು ಸಂಘಟನೆ ಮಾಡ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಪ್ರಾರಂಭ ಮಾಡ್ತು. ಸಂಘ ಮೌನವಾಗಿ ಶಾಖೆಗಳ ಮುಖಾಂತರ ಸಂಸ್ಕಾರ ಭರಿತ ಮತ್ತು ಸಂಘಟಿತ ಭರಿತ ತನುಮನ ಧನಗಳಿಂದ ದೇಶಕ್ಕೆ ಸಮರ್ಪಿತ ವ್ಯಕ್ತಿಗಳ ನಿರ್ಮಾಣ ಆಗಬೇಕು. ಇವತ್ತು ಬರೀ ಗಂಡು ಮಕ್ಕಳು ಮಾತ್ರ ಆ ರೀತಿ ಕೆಲಸ ಮಾಡ್ತಿಲ್ಲ. ರಾಷ್ಟ್ರ ಸೇವಿಕ ಸಮಿತಿ ಹೆಣ್ಮಕ್ಳ ಮಧ್ಯದೆಲ್ಲ ಕೆಲಸ ಮಾಡ್ತಾ ಇದೆ. ಹೀಗೆ ಸಂಘದ ವಿಚಾರ ಇಟ್ಕೊಂಡು 80ಕ್ಕೂ ಹೆಚ್ಚು ವಿವಿಧ ಕ್ಷೇತ್ರಗಳು, ಅದು ಶಿಕ್ಷಣ ಇರ್ಬೋದು, ಉದ್ಯೋಗ ಇರ್ಬೋದು, ಆರೋಗ್ಯ ಇರ್ಬೋದು, ಸಹಕಾರ ಕ್ಷೇತ್ರ ಇರ್ಬೋದು, ಅಲ್ಲಿ ಈ ಭಾರತ ನಂದಪ್ಪ, ನಾನು ಭಾರತೀಯ, ಮೊದಲಿಗೆ ಭಾರತೀಯ, ಕೊನೆಗೂ ಭಾರತೀಯ ಅನ್ನುವ ಒಂದು ಭಾವವನ್ನು ಶಾಶ್ವತ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಹಾಗೆ ನಾವೆಲ್ಲರೂ ಸೇರಿ ಈ ಸಂದರ್ಭದಲ್ಲಿ ಕೆಲವು ಸಣ್ಣ ಸಣ್ಣ ಸಂಗತಿಗಳಿದ್ದಾವೆ, ಅವನ್ನು ಮಾಡಲೇಬೇಕಾದಂಥ ಪರಿಸ್ಥಿತಿ ಇದೆ. ಅದೇ ನಿಜವಾದ ಹಿಂದುತ್ವ. ನಮ್ಮ ಕುಟುಂಬಗಳನ್ನು ಉಳಿಸ್ಕೊಳ್ಬೇಕಾಗಿದೆ. ಇವತ್ತು ಕುಟುಂಬಗಳು ಚಿಕ್ಕದಾಗ್ತಾ ಇದೆ, ಸಂಬಂಧಗಳು ಒಡಿತಾ ಇದ್ದಾವೆ, ಹೆಚ್ಚೆಚ್ಚು ವಿಚ್ಛೇದನಗಳು ಇವತ್ತು ಬರ್ತಾ ಇದ್ದಾವೆ. ಇವತ್ತು ಹೊಸದೊಂದು ಶುರು ಆಗಿದೆ. ಮದುವೆಯಾಗಿ ಒಂದು 25, 30, 40 ವರ್ಷ ಆದಮೇಲೆ ನಾವು ಬೇರೆ ಆಗೋಣ. ಇಲ್ಲಿವರೆಗೆ ನಿನಗೋಸ್ಕರ ನಾನು ಬದುಕಿದ್ದೆ, ನನಗೋಸ್ಕರ ನೀ ಬದುಕಿದ್ದೆ, ಇನ್ಮೇಲೆ ನಾವು ಸ್ವತಂತ್ರವಾಗಿ ಜೀವನ ಮಾಡೋಣ, ನಮ್ಮ ಇಚ್ಛೆ ಅಂತ ಜೀವನ ಮಾಡೋಣ ಅನ್ನುವ ಒಂದು ಹೊಸ ವಿಚಾರ ಶುರುವಾಗ್ಬಿಟ್ಟಿದೆ. ಇದು ಆಘಾತಕಾರಿ. ಲಿವಿಂಗ್ ಟುಗೆದರ್ ನಮ್ಮ ಮಧ್ಯೆ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಯಾವ ರೀತಿ ಒಂದು ಗಂಡು ಹೆಣ್ಣಿನ ಸಂಬಂಧದ ಪವಿತ್ರತೆ ಇದೆ ಅದನ್ನು ನಾವು ಮರಿತಾ ಇದ್ದೀವಿ. ಅಂತಹ ಒಂದು ಸಂಬಂಧದಿಂದ ಸಮಾಜಕ್ಕೆ ಯಾವ ರೀತಿಯ ಸಂತಾನ ಸಿಗುತ್ತೆ ಅದನ್ನು ನಾವು ಮರಿತಾ ಇದ್ದೀವಿ. ಕುಟುಂಬಗಳಲ್ಲಿ ಮೌಲ್ಯಗಳಿಲ್ಲ ಇವತ್ತು. ಹೀಗಾಗಿ ಕುಟುಂಬಗಳ ಮೌಲ್ಯವನ್ನು ನಾವು ಕಾಪಾಡಬೇಕಾಗಿದೆ. ನಮ್ಮ ಹಬ್ಬ ಹರಿದಿನಗಳನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕಾದಂಥ ಸಂದರ್ಭ ಇವತ್ತಿದೆ. ಅದನ್ನು ನಾವು ಮರಿತಾ ಇದ್ದೀವಿ. ಹೀಗಾಗಿ ಕುಟುಂಬವನ್ನು ಗಟ್ಟಿಗೊಳಿಸೋ ದೃಷ್ಟಿಯಿಂದ ನಾವೆಲ್ಲ ಪ್ರಯತ್ನ ಮಾಡಬೇಕು. ಒಟ್ಟಿಗೆ ಊಟ ಮಾಡೋದು, ಭಜನೆ ಮಾಡೋದು, ಕುಟುಂಬದವರು ಬಂಧುಗಳ ಒಟ್ಟಿಗೆ ಸೇರೋದು, ವಿನಾಕಾರಣ ಬಂಧುಗಳ ಮನೆಗೆ ಹೋಗೋದು, ಇದು ಹಿಂದೆ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇತ್ತು. ನನಗೆ ಬಹಳ ಖುಷಿ ಆಯಿತು. ನರಗುಂದದ್ದು ಆ ರೀತಿ ವಿಶೇಷ ಇರ್ಬೋದು. ನಿನ್ನೆ ಶಹಾಪುರದಲ್ಲಿದ್ದಾಗ ಅಲ್ಲಿ ಊರಿನ ಪ್ರಮುಖರು ಹೇಳ್ತಾರೆ, ನಮ್ಮ ಊರಿನ ವಿಶೇಷ ಸಂಕ್ರಾಂತಿ ಹಬ್ಬ ಬಂದಾಗ ಊರವರೆಲ್ಲರೂ ಸೇರಿ ಹಬ್ಬ ಆಚರಣೆ ಮಾಡ್ತೀವಿ ಅಂತ. ಕೆಲವು ಕಡೆ ಅದು ಉಳಿದಿದೆ. ಇವ್ರದ್ದು ಆ ವಿಶೇಷ ಇರ್ಬೋದು. ಆದರೆ ಹಿಂದೂ ಅಂತಕ್ಕಂಥ ವಿಚಾರ ಇಟ್ಕೊಂಡು ಆಗಾಗ್ಗೆ ನಾವು ಸೇರಬೇಕು. ದೇಶದ ಬಗ್ಗೆ ಮನೆಗಳಲ್ಲಿ ಚರ್ಚೆ ಆಗಬೇಕು. ಭಾರತ ಮಾತೆಯ ಪೂಜೆ ಆಗಬೇಕು ನಮ್ಮ ಮನೆಗಳಲ್ಲಿ. ಎಲ್ಲ ದೇವತೆಗಳನ್ನ ಪೂಜೆ ಮಾಡ್ತೀವಿ. ಸ್ವಾಮಿ ವಿವೇಕಾನಂದರು ಹೇಳಿದ್ದು ಅದನ್ನೇ 1897 ಇನ್ನು 50 ವರ್ಷ ನಾವು ಎಲ್ಲ ನಮ್ಮ ದೇವತೆಗಳನ್ನು ಪಕ್ಕಕ್ಕೆ ಇಟ್ಬಿಟ್ಟು ಭಾರತ ಮಾತೆಯನ್ನು ಪೂಜೆ ಮಾಡೋಣ. ಸರಿಯಾಗಿ 50 ವರ್ಷಗಳಿಗೆ ನಮ್ಮ ದೇಶ ಸ್ವಾತಂತ್ರ್ಯ ಬಂತು. ಹೀಗಾಗಿ ನಮ್ಮ ಸಂತಾನಕ್ಕೂ ನಾವು ದೇಶಭಕ್ತಿಯನ್ನು ಕಲಿಸಬೇಕಾಗಿದೆ. ಈ ರೀತಿಯ ಕುಟುಂಬದ ಬಗ್ಗೆ ನಾವು ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಪರಿಸರ ಬಿಟ್ಟು ನಾವಿಲ್ಲ. ನಮ್ಮೆಲ್ಲ ಆಚರಣೆಗಳು, ಉತ್ಸವಗಳು, ಹಬ್ಬಗಳು ಇದು ಪರಿಸರದ ಜೊತೆಗೆ ಇರ್ತಕ್ಕಂಥದ್ದು. ಆದರೆ ಪರಿಸರವನ್ನು ನಿಧಾನವಾಗಿ ನಾವು ನಾಶ ಮಾಡ್ತಾ ಇದ್ದೀವಿ. ಪ್ಲಾಸ್ಟಿಕ್ ಬಳಕೆ ಅಗತ್ಯ ಇದೆಯೋ ಇಲ್ವೋ ನಾವು ಮಾಡ್ತಾ ಇದ್ದೀವಿ. ಯಾವ ದನ ಕರುಗಳು ಅವನ್ನು ರಸ್ತೆಗಳಲ್ಲಿ ಓಡಾಡ್ತವೆ, ನಾನು ನೋಡ್ತೀವಿ ಪ್ಲಾಸ್ಟಿಕ್ ತಿಂದು ಒದ್ದಾಡ್ತಿರೋದು. ಎಷ್ಟೋ ಪಕ್ಷಿಗಳು
ಕಾಡಿನಲ್ಲಿರ್ತಕ್ಕಂಥ ಪ್ರಾಣಿಗಳು. ನಾವು ವಿಹಾರಕ್ಕಂತ ಹೋಗ್ತೀವಿ, ನದಿ ತೀರಕ್ಕೆ ಹೋಗ್ತೀವಿ. ಯಾವುದೇ ಪಕ್ಷಿ ಬಂದೋದ್ರೆ, ಪ್ರಾಣಿ ಬಂದೋದ್ರೆ ಗೊತ್ತಾಗಲ್ಲ, ಅಲ್ಲಿ ಮನುಷ್ಯ ಬಂದೋಗಿದ್ದಾನೆ ಅಂತ ತಕ್ಷಣ ಗೊತ್ತಾಗುತ್ತೆ. ಯಾಕೆ? ಅಲ್ಲಿ ಏನೇನು ಕಸ ಹಾಕ್ಬೇಕು ಅದೆಲ್ಲ ಕಸ ಹಾಕಿ ಬರ್ತೀವಿ ನಾವು. ಇಡೀ ಪರಿಸರವನ್ನು ನಾವೇ ಹಾಳು ಮಾಡ್ತಾ ಇರೋದು. ನಮ್ಮನ್ನು ನಾವು ಬುದ್ಧಿವಂತ ಪ್ರಾಣಿ ಅಂತ ಕರ್ಕೊಂಡಿದ್ವಿ. ಇದ್ರ ಕಡೆಗೆ ಎಚ್ಚರಿಕೆಯನ್ನು ವಹಿಸ್ಬೇಕಲ್ವ ನಾವು. ಪರಿಸರ ಸಂರಕ್ಷಣೆ, ನೀರಿನ ವಿಷಯದಲ್ಲಿರ್ಬೋದು, ಇದನ್ನು ನಾವು ಯೋಚನೆ ಮಾಡಬೇಕಲ್ಲ. ನನ್ನಿಂದ ಪ್ರಾರಂಭಕ್ಕೂ ಮನೆಯಿಂದ ಪ್ರಾರಂಭ ಆಗಬೇಕು. ಮತ್ತೆ ಇನ್ನು ನಾಗರಿಕರು ನಾವು ಈಗ ತಾನೇ ಹೇಳ್ತಾ ಇದ್ರಲ್ಲಿ ಶರ್ಬತ್ ಕೊಡ್ತಾ ಇದ್ರು. ಶರ್ಬತ್ ಕೊಡ್ತಿರ್ಬೇಕಾದ್ರೆ ಮೈಕಲ್ಲಿ ಹೇಳಬೇಕಾಯ್ತು, ಶರ್ಬತ್ ಕುಡಿದ ಮೇಲೆ ಆ ಲೋಟವನ್ನು ಅಲ್ಲಿರ್ತಕ್ಕಂಥ ಗಾಡಿ ಒಳಗೆ ಹಾಕಿ ಅಂತ ಹೇಳಿದ್ರೆ ನಾವು ಮಾಡ್ತೀವ? ಒಬ್ಬ ನಾಗರಿಕ ನಡವಳಿಕೆ ಅದು. ನಾಗರಿಕ ಸಮಾಜದಲ್ಲಿ ಬೇಕಾಗಿರ್ತಕ್ಕಂಥ ನೀವುಗಳ ಪಾಲನೆ ಮಾಡ್ತೀವ? ನಾವು ಎಷ್ಟೋ ಸರಿ ನೋಡ್ತೀವಿ, ನಮ್ಮ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನ ನೋಡ್ಲಿಕ್ಕೆ ಹೋದಾಗ ಮೂಲೆ ಮೂಲೆಯಲ್ಲೂ ಸಹ ಆ ಪಾನ್ ಪರಾಗ ಹಾಕ್ಕೊಂಡು ಅಲ್ಲಿ ಉಳಿರ್ತಾರೆ ನೋಡ್ತೀವಿ ನಾವು. ನಮ್ಮದನ್ನೇ ನಾವು ಹಾಳು ಮಾಡ್ತಾ ಇದ್ದೀವಿ. ಈ ನಾಗರಿಕ ಪ್ರಜ್ಞೆಯಿಂದ ನಾವು ದೂರ ಹೋಗ್ತಾ ಇದ್ವಿ. ಆ ನಾಗರಿಕ ಪ್ರಜ್ಞೆಯನ್ನು ನಾವು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತಾ? ಸಾಮರಸ್ಯದ ಅಗತ್ಯ ಭಾಳ ಇದೆ. ಸಣ್ಣ ಸಣ್ಣ ಕಾರಣಕ್ಕೋಸ್ಕರ ಜಾತಿಗಳ ನಡುವೆ ಇವತ್ತು ಜಗಳ ಆಗ್ತಾ ಇದೆ. ಜಾತಿಗಳ ನಡುವೆ ಸಾಮರಸ್ಯ ಮೂಡಬೇಕಾಗಿದೆ. ಯಾವ ಜಾತಿನೂ ಕೇಳಲ್ಲ, ಯಾವ ಜಾತಿನೂ ಮೇಲಲ್ಲ, ಎಲ್ಲ ಒಂದೇನೆ. ಪರಸ್ಪರ ಗೌರವದಿಂದ ಬದುಕಬೇಕಾದಂಥ ಸಂದರ್ಭ ಇದು. ಆ ಸಾಮರಸ್ಯದ ಭಾವ ಇವತ್ತು ಬೇಕಾಗಿದೆ. ಹಾಗೆ ಸ್ವದೇಶಿ ಭಾವ ಒಂದು ಒಳ್ಳೆ ಸಂಗತಿ. ಇನ್ನೂ ಅದು ಬಹಳ ದೊಡ್ಡದಾಗಿ ಒಳ್ಳೆಯದಾಗಿದೆ ಅಂತ ಅನ್ನಲ್ಲ ನಾನು. ಜನವರಿ 1 ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳಲಿಕ್ಕೆ ತುದಿಗಾಲ ಮೇಲೆ ನಿಂತಿರ್ತೀವಿ. ಆದರೆ ಈ ಒಂದು ವರ್ಷದಲ್ಲ ನೋಡ್ತೀವಿ, ಜನ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಯಾವ್ಯಾವ ದೇವಸ್ಥಾನಕ್ಕೆ ಹೋದ್ರು ಜನ ತುಂಬಿದ್ದಾರೆ. ಹೊಸ ವರ್ಷದಲ್ಲಿ ಭಗವಂತನ ಆಶೀರ್ವಾದ ಪಡ್ಕೊಳ್ಬೇಕು ಅಂತ. ನಾನು ಸಾಮಾನ್ಯವಾಗಿ ಜನವರಿ 1 ಬಂದಾಗ ಎಲ್ಲೇ ಇರಲಿ, ಯಾರಾದರೂ ಹೊಸ ವರ್ಷದ ಆಚರಣೆ ಶುಭಾಶಯಗಳು ಅಂತ ಹೇಳಲಿಕ್ಕೆ ಬಂದಾಗ ನಾನು ನೇರವಾಗಿ ಯಾವುದೇ ಸಂಕೋಚ ಇಲ್ಲದೇ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತೀನಿ ನಾನು ಅವರಿಗೆ. ಅದ್ರ ಪರಿಣಾಮ ಅಂತಲ್ಲ, ಒಟ್ಟು ಈ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗಿದ್ದಾಗಿ ಅವರೆಲ್ಲ ಏನು ಹೇಳಿ ಶುರು ಮಾಡಿದರೆ ಕ್ಯಾಲೆಂಡರ್ ವರ್ಷದ ಶುಭಾಶಯಗಳು ಅಂತ ಹೇಳಿಕ್ಕೆ ಶುರು ಮಾಡಿದ್ದಾರೆ. ಹೊಸ ವರ್ಷ ಅಂತ ಹೇಳಿಕ್ಕೆ ಶುರು ಮಾಡಿಲ್ಲ, ಕ್ಯಾಲೆಂಡರ್ ವರ್ಷದ ಶುಭಾಶಯಗಳು. ಈ ರೀತಿಯ ಒಂದು ಸಾಮಾಜಿಕ ಪರಿವರ್ತನೆ ನಮ್ಮಿಂದ ಆಗಬೇಕು. ನನ್ನಲ್ಲಿ ಎಷ್ಟಾಗುತ್ತೆ ಅದರ ಪರಿಣಾಮ ಸಮಾಜದಲ್ಲಿ ಕಾಣಿಸುತ್ತೆ. ಇದೆಲ್ಲರೂ ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ ಇದು. ನಮ್ಮ ಆಚರಣೆಗಳು, ಹಬ್ಬ ಇರ್ಬೋದು, ಯಾವುದೇ ಸಮಾರಂಭ ಇರ್ಬೋದು, ಆಡಂಬರದಿಂದ ಆಚರಿಸೋ ಬದಲು ಸರಳವಾಗಿ ಆಚರಿಸ್ತೀವ. ಹುಟ್ಟು ಹಬ್ಬದ ದಿನ ನಾವು ಕೇಕ್ ಕಟ್ ಮಾಡೋಣ, ಅದು ಅಭ್ಯಾಸ ಆಗ್ಬಿಟ್ಟಿದೆ. ಆದ್ರೆ ಹುಟ್ಟುತ್ತೀವಿ ಹಬ್ಬದ ದಿನನೇ ಯಾಕೆ? ಈ ಥರದ ಸಣ್ಣ ಸಣ್ಣ ಸಂಗತಿಗಳಿದಾವಲ್ಲ, ಅದನ್ನು ನಾವು ಯೋಚನೆ ಮಾಡಬಹುದಾ? ಈ ಎಲ್ಲ ಸಂಗತಿಗಳನ್ನು ಯೋಚನೆ ಮಾಡ್ತಾ ಮಾಡ್ತಾ ಹಿಂದೂ ಸಮಾಜ ಮತ್ತೊಮ್ಮೆ ತನ್ನ ನಿಜ ಸ್ವರೂಪವನ್ನು ಪಡ್ಕೊಳ್ಬೇಕಾಗಿದೆ. ಇದೆಲ್ಲವನ್ನ ನೆನಪು ಮಾಡಿಕೊಳ್ಳುವ ಹಿನ್ನೆಲೆಯಲ್ಲಿ ಇವತ್ತಿನ ಹಿಂದೂ ಸಮ್ಮೇಳನ ಇರ್ತಕ್ಕಂಥದ್ದು. ಸಂಘದ 100ನೇ ವರ್ಷದಲ್ಲಿ ಈ ಕಾರ್ಯಕ್ರಮವನ್ನು ಅಲ್ಲಿನ ಸಮಾಜದ ಪ್ರಮುಖರು ಸೇರೆ ಮಾಡಬೇಕು ಅನ್ನೋಂಥ ವಿಚಾರವನ್ನು ಹಿರಿಯರಿಟ್ಕೊಂಡು ಪ್ರತಿ ಊರಿನಲ್ಲಿ ವಿಚಾರವನ್ನಿಟ್ಟಾಗ ಸಹರ್ಷದಿಂದ ಒಪ್ಕೊಂಡ್ರು. ಇವತ್ತು ಎಷ್ಟು ಸುಂದರವಾದಂಥ ದೃಶ್ಯವನ್ನು ನಾವೆಲ್ಲ ನೋಡಿದ್ವಿ. ಆ ಮೆರವಣಿಗೆಗಳಿಗೆ ಬರ್ತಿರ್ಬೇಕಾದ್ರೆ ಎಷ್ಟು ಆನಂದ ಆಗ್ತಾಯಿತ್ತು. ಈ ಆನಂದದ ವಾತಾವರಣ ಶಾಶ್ವತ ಆಗಬೇಕು. ಆಗಾಗ್ಗೆ ಈ ಥರದ್ದಾಗಬೇಕು. ನಮ್ಮ ಹಿರಿಯರು ನಮ್ಮ ದೇಶದಲ್ಲಿ ಈ ಜಾತ್ರೆಗಳು, ಉತ್ಸವಗಳು, ಇವುಗಳ ಆಚರಣೆ ಮಾಡಿದ್ದೇ ಈ ಕಾರಣಕ್ಕೆ. ರವೀಂದ್ರನಾಥ್ ಟ್ಯಾಗೋರ್ ಬರೀತಾರೆ, ಈ ರೀತಿ ಜಾತ್ರೆಗಳು ಬಂದಾಗ ಜನ ಬೇರೆ ಊರಿನ ಜನರನ್ನು ಸ್ವಾಗತ ಮಾಡಲಿಕ್ಕೆ, ಯಾಕಂದ್ರೆ ಅತಿಥಿ ದೇವೋಭವ, ಅತ್ಯಂತ ಖುಷಿಯಿಂದ ಕಾಯ್ತಾ ಇದ್ರು. ಯಾವತ್ತೂ ಸಹ ಇಲ್ಲಿನ ಹಿಂದೂ ಸಮಾಜ ರಾಜನ ಮೇಲೆ ಅವಲಂಬಿತ ಆಗಿರಲಿಲ್ಲ. ಇದು ಸ್ವದೇಶಿ ಸಮಾಜ ಆಗಿತ್ತು. ಆ ರೀತಿಯ ಒಂದು ದಿಕ್ಕಿನಲ್ಲಿ ನಾವೆಲ್ಲ ಸಾಗೋಣ ಅಂತ ಹೇಳ್ತಾ, ಇದು ಇಲ್ಲಿಗೆ ಮುಗಿಬಾರ್ದು, ಇಲ್ಲಿಂದ ಪ್ರಾರಂಭ ಇದೆ. ಈ ಥರ ಸಣ್ಣ ಸಣ್ಣ ಸಂಗತಿಗಳ ಕಡೆಗೆ ನಾವೆಲ್ಲ ಗಮನ ಕೊಡೋಣ. ಇವತ್ತು ನಮ್ಮ ಮೇಲೇನೇ ಅಪಾಯ ಆಗ್ತಾ ಇದೆ, ಅದ್ರ ಬಗ್ಗೆ ಎಚ್ಚೆತ್ತುಕೊಳ್ಳೋಣ, ಸಂಘಟಿತರಾಗೋಣ, ಸಶಕ್ತ ಸಮಾಜ ಆಗೋಣ, ಮತ್ತೊಮ್ಮೆ ಭಾರತವನ್ನು ಬಲಿಷ್ಠ ರಾಷ್ಟ್ರ ಮಾಡೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡಿ ಪೂಜ್ಯರು ನಮಗೆ ಮಾರ್ಗದರ್ಶನ ಮಾಡಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಇಲ್ಲಿಯವರೆಗೆ ಹಿಂದೂ ಸಮಾಜದ ಒಂದು ನಡೆ ನುಡಿ ಹಾಗೂ ಅದರ ಅಚಲತೆಯ ಬಗ್ಗೆ ನಮಗೆಲ್ಲರಿಗೂ ಕೂಡ ತಿಳುವಳಿಕೆಯನ್ನು ಮೂಡಿಸಿದಂಥ ಶ್ರೀಯುತ ಗೋಪಿ, ಪ್ರಾಂತ ಕಾರ್ಯಕಾರಿಣಿ ಸದಸ್ಯರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕರ್ನಾಟಕ ಉತ್ತರ ಪ್ರಾಂತ ಇವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈಗ ಪೂಜ್ಯರಿಂದ ಆಶೀರ್ವಚನ. ಮೊದಲಿಗೆ
ದಿಕ್ಸೂಚಿ ಭಾಷಣವನ್ನು ಮಾಡಿದಂಥ ಹಿರಿಯರಿಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರು ಗೌರವ ಶ್ರೀರಕ್ಷೆಯನ್ನು ನೀಡಬೇಕೆಂದು ಅವರಲ್ಲಿ ಹೃದಯಪೂರ್ವಕ ಮನವಿಯನ್ನು ಮಾಡಿಕೊಳ್ತೇನೆ. ನಂತರ ಪೂಜ್ಯರಿಂದ ಆಶೀರ್ವಚನ. ರೇಣುಕ ಬುದ್ಧ ಬಸವ ಮನೆ ಬಿಟ್ಟಗಳಿಗೆ. ರೇಣುಕ ಬುದ್ಧ ಬಸವ ಮನೆ ಬಿಟ್ಟಗಳಿಗೆ ಅಕ್ಕ ಮಹಾದೇವಿ ಅನುಭವ ಮಂಟಪಕ್ಕೆ ಬಂದಂಥಗಳಿಗೆ. ಅಕ್ಕ ಮಹಾದೇವಿ ಅನುಭವ ಮಂಟಪಕ್ಕೆ ಬಂದಂಥಗಳಿಗೆ ನಾಡಿನ ಇತಿಹಾಸದಲ್ಲಿ ಸ್ವತಂತ್ರಕ್ಕಾಗಿ ಸಂಗೊಳ್ಳಿ ರಾಯಣ್ಣನನ್ನು ಕಟ್ಟಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ರಾಣಿ ಚೆನ್ನಮ್ಮನ ಆ ಆಳ್ವಿಕೆಗಳಿಗೆ, ಹರಳಯ್ಯ ಮಧುವರಸರ ಮಕ್ಕಳು ಹಸೆಮನೆಗೆ ಏರಿದಂಥಗಳಿಗೆ, ನರಗುಂದ ಮಹಾನಗರದ ಬಾಬಾ ಸಾಹೇಬರು ಸ್ವತಂತ್ರಕ್ಕಾಗಿ ಕೆಂಪು ಅಗಸಿ ಬಾಗಲನ್ನು ನಿರ್ಮಿಸಿದಂಥಗಳಿಗೆ, ವಿಶ್ವ ಹಿಂದೂ ಸಮ್ಮೇಳನದಲ್ಲಿ ಭಾರತ ದೇಶದ ಸಂಸ್ಕೃತಿಯನ್ನು ಎತ್ತಿ ಹಿಡಿದಂತಹ ಸ್ವಾಮಿ ವಿವೇಕಾನಂದರ ಆ ಧರ್ಮ ಸಮ್ಮೇಳನದಗಳಿಗೆ, ಆ ಎಲ್ಲ ಸಮ್ಮೇಳನದ ಗಳಿಗೆಗಳಿಗೆ ಮತ್ತೆ ಪುನರುತ್ಥಾನದ ಸವಿನೆನಪಿನ ಗಳಿಗೆ ಅಂತಂದರೆ ನರಗುಂದ ಮಹಾನಗರದ ವಿಶ್ವ ಹಿಂದೂ ವಿರಾಟ್ ಸಮ್ಮೇಳನದ ಈ ಗಳಿಗೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಅನ್ನುವಂಥ ಮಾತು. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಲ್ಲಿ, ಸಂಘದ ಎಲ್ಲ ಹಿರಿಯರಲ್ಲಿ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರಲ್ಲಿ, ತಾಯಂದಿರಲ್ಲಿ, ಮುದ್ದು ಮಕ್ಕಳಲ್ಲಿ, ಪತ್ರಿಕಾ ಮಿತ್ರರಲ್ಲಿ ಶರಣಾರ್ಥಿಗಳು. ಭಾರತ ದೇಶದ ಇತಿಹಾಸ, ಭಾರತ ದೇಶದ ಪರಂಪರೆ, ಭಾರತ ದೇಶದ ಸಂಸ್ಕೃತಿ, ಅದರ ಜೊತೆಗೆ ಆಚಾರ ವಿಚಾರಗಳು ಇಡೀ ಜಗತ್ತಿಗೆ ಯಾಕೆ ಭಾರತ ದೇಶ ಜಗದ್ಗುರು ಆಗಿ ನಿಲ್ತದೆ ಅಂತಂದರೆ, ನನ್ನ ಭಾರತ ದೇಶ ಯಾವ ದೇಶದಲ್ಲಿ ಹೆಣ್ಣಿಗೆ ಗೌರವವನ್ನು ಕೊಡಂಗಿಲ್ವೋ, ಹೆಣ್ಣನ್ನು ಭೋಗದ ವಸ್ತುವಾಗಿ ನೋಡ್ತಾರೋ, ಅದೇ ಭಾರತ ದೇಶದಲ್ಲಿ ಹೆಣ್ಣು ಅಂತಂದರೆ ಅವಳು ಬರೀ ಹೆಣ್ಣಲ್ಲ, ದೇವರಿಗೆ ಹೋಲಿಸಿರ್ತಕ್ಕಂತಹ ಏಕೈಕ ದೇಶ ಯಾವುದಾದ್ರೂ ಇದ್ರೆ ಅದು ನನ್ನ ಭಾರತ ದೇಶ ಅನ್ನುವಂಥದ್ದು. ಅಂಥ ಭವ್ಯ ಪರಂಪರೆ ಹೊಂದಿರತಕ್ಕಂಥ ಭಾರತ ದೇಶದೊಳಗೆ ನಾವೆಲ್ಲರೂ ಬದುಕಿದ್ವಿ, ಭಾಳ ಜನ ಬದುಕಿ ಹೋದರು. ಇವತ್ತಿಗೂ ಭಾರತ ದೇಶ ಇಡೀ ಜಗತ್ತಿಗೆ ಯಾಕೆ ದೇವರ ಮನೆಯಾಗಿ ನಿಂತಿದೆ ಅಂತಂದರೆ, ಈ ಭಾರತ ದೇಶದಲ್ಲಿರ್ತಕ್ಕಂಥ ಸಂಸ್ಕೃತಿ. ಈ ಭಾರತ ದೇಶಕ್ಕೆ ಗೋರಿಯಿಂದ ಹಿಡಿದು, ಗಜನಿಯಿಂದ ಹಿಡಿದು, ಮೊಹಮ್ಮದ್ನಿಂದ ಹಿಡಿದುಕೊಂಡು ಬ್ರಿಟಿಷರವರೆಗೂ ಈ ಭಾರತ ದೇಶ ಮೇಲೆ ದಂಡೆತ್ತಿ ಬಂದರು. ಆದರೆ ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದಾಗ ಯಾರ ವಿರುದ್ಧವೂ ಕೂಡ ನಮ್ಮ ಭಾರತ ದೇಶ ಇವತ್ತಿಗೂ ದಂಡೆತ್ತಿ ಹೋಗಿಲ್ಲ. ದಂಡೆತ್ತಿ ಬಂದವರೆಲ್ಲ ನಮ್ಮ ಭೌತಿಕ ಸಂಪತ್ತನ್ನು ತೆಗೆದುಕೊಂಡು ಹೋಗಿದ್ದಾರೆ ಹೊರತಾಗಿ ನಮ್ಮ ಸಂಸ್ಕೃತಿಯನ್ನು ಇವತ್ತಿಗೂ ನಾಶ ಮಾಡೋಕ್ಕಾಗಿಲ್ಲ ಅನ್ನುವಂಥದ್ದು. ಹಾಗಾದರೆ ಇಷ್ಟೆಲ್ಲ ಇತಿಹಾಸವನ್ನು ಹೊಂದಿರತಕ್ಕಂಥ ನಮ್ಮ ಭಾರತ ದೇಶ, ಇಷ್ಟೆಲ್ಲ ಪರಂಪರೆಯನ್ನು ಹೊಂದಿರತಕ್ಕಂಥ ನಮ್ಮ ಭಾರತ ದೇಶ, ಅದರಲ್ಲೂ ಪ್ರಸ್ತುತ ಸಂದರ್ಭದಲ್ಲಿ ನಾವೆಲ್ಲ ಕೂಡಿದ್ದೇವಲ್ಲ, ಹಾಗಾದರೆ ಅದರ ಅವಶ್ಯಕತೆ ಏನಿತ್ತು ಅಂತ ಒಂದು ಪ್ರಶ್ನೆಯನ್ನು ಹಾಕೊಂಡಾಗ ಶ್ರೀಕೃಷ್ಣ ಪರಮಾತ್ಮ ಯಾವಾಗಲೂ ಕಾಲಕಾಲಕ್ಕೆ ಏನಂತ ಅಂದರೆ, ಧರ್ಮ ಅಧಪತನಕ್ಕೆ ಹೋದಾಗ, ಧರ್ಮದಲ್ಲಿ ಏನಾದರೂ ಒಂದಿಷ್ಟು ವ್ಯತ್ಯಾಸಗಳಾದಾಗ
ಮತ್ತು ಆ ಭಗವಂತ ಹುಟ್ಟಿ ಬರ್ತಾರ ಅನ್ನುವುದಕ್ಕಾಗಿ ನಮ್ಮ ಸಂಸ್ಕೃತಿಯ ಆಚಾರ ವಿಚಾರಗಳು, ಅದರಲ್ಲೂ ನಾವು ಭಾರತೀಯ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ಒಂದಿಷ್ಟು ವ್ಯತ್ಯಾಸಗಳಾದಾಗ ಇಲ್ಲಿ ನಡೀತಾ ಇರತಕ್ಕಂಥ ಸಮ್ಮೇಳನ, ವಿಶ್ವ ಹಿಂದೂ ಸಮ್ಮೇಳನ ಏನಿದೆ ಎಲ್ಲ, ಬೃಹತ್ ವಿರಾಟ್ ಹಿಂದೂ ಸಮ್ಮೇಳನ ಇದಿಲ್ಲ, ಇದು ಮೇಲಿಂದ ಮೇಲೆ ಆಗುವಂತಹ ಸಾಂಕೇತಿಕವಾಗಿ ಧರ್ಮವನ್ನು ಉಳಿಸುವುದಕ್ಕಾಗಿ ಈ ಸಮ್ಮೇಳನ ಅನ್ನುವಂಥದ್ದನ್ನು ನಾವೆಲ್ಲರೂ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿದೆ ಪುಣ್ಯಾತ್ಮರೇ. ಆಗಲೇ ದಿಕ್ಸೂಚಿ ಭಾಷಣವನ್ನು ಮಾಡುವಂಥ ಸಂದರ್ಭದಲ್ಲಿ ದಿಕ್ಸೂಚಿಕರು ಬಹಳ ಒಳ್ಳೆಯ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ಎಲ್ಲ ಪರಮ ಪೂಜ್ಯರು ಒಬ್ಬರು ಮಾತಾಡೋಣ ಅನ್ನುವಂತಹ ಒಂದು ಸಹಮತಕ್ಕೆ ಬಂದಾಗ, ನಾವು ಭಾರತ ದೇಶದಲ್ಲಿ ಬದುಕಿ ಭಾರತ ದೇಶದಲ್ಲಿ ಇದ್ದು ನಮಗೆ ಎಷ್ಟು ಹೆಮ್ಮೆ ಅನಿಸ್ತಾ ಇದೆ ಅಂತಂದ್ರೆ, ಈ ಭರತ ಭೂಮಿಗಳಲ್ಲಿ ಸನ್ಯಾಸಿಗಳಾಗಿ ವೀರ ಬಾಬಾ ಸಾಹೇಬರ ಅರಮನೆ ಒಳಗೆ ಇತ್ಕೊಂಡು ಇಷ್ಟೆಲ್ಲ ಮಹನೀಯರ ಮುಂದೆ ಮಾತಾಡುವಂಥ ಅವಕಾಶ ಸಿಕ್ಕಿದಿಲ್ಲ. ಇದು ಒಂದು ದೊಡ್ಡ ಪುಣ್ಯ ಅನ್ನುವಂಥದ್ದು. ಇದು ನಮ್ಮ ಸಂಸ್ಕೃತಿ, ನಮ್ಮ ಆಚಾರ, ನಮ್ಮ ವಿಚಾರ ಅನ್ನುವಂಥದ್ದು. ಹಾಗಾದರೆ ನಾವೆಲ್ಲರೂ ಒಗ್ಗಟ್ಟಿನ ಪ್ರದರ್ಶನವನ್ನು ಯಾಕೆ ಮಾಡ್ತಾ ಇದ್ದೀವಿ? ಅದರ ಜೊತೆಗೆ ನಮ್ಮಲ್ಲಿರುವಂತಹ ಸಂಕುಚಿತ ಮನೋಭಾವಗಳು ವಿಶಾಲ ಮನೋಭಾವ ಆಗಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಎಲ್ಲೆಲ್ಲಿ ಅಧಪತನವಾಗುತ್ತಿದೆಯೋ ಅದನ್ನು ಪುನರುತ್ಥಾನ ಮಾಡುವುದರ ಜೊತೆಗೆ ಮುಂದಿನ ಪೀಳಿಗೆಗಾಗಿ ಏನು ಸಂಸ್ಕೃತಿ ಆಚಾರ ವಿಚಾರಗಳನ್ನು ನಾವು ನೆನಪಿಸಬೇಕಾಗಿದೆಯಲ್ಲ, ಅದಕ್ಕಾಗಿ ಈ ಒಂದು ಬೃಹತ್ ಹಿಂದೂ ಸಮ್ಮೇಳನ ಅನ್ನುವಂಥದ್ದು. ಅಷ್ಟೇ ಅಲ್ಲ, ಪ್ರಸ್ತುತ ದಿನಮಾನದಲ್ಲಿ ನಡೆದಿರುವಂತಹ ಘಟನೆಗಳನ್ನು ನೆನೆಸ್ಕೊಂಡು ಬಿಟ್ಟರೆ ನಮಗೆ ಭಯಾನಕ ಅನಿಸಿ ಹೋಗುತ್ತೆ. ಎಷ್ಟು ಭಯಾನಕ ಅನಿಸುತ್ತೆ ಅಂತಂದರೆ, ನಾವು ಭಾರತ ದೇಶದಲ್ಲಿ ಬಹಳ ಸುರಕ್ಷಿತವಾಗಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಒಳಗೆ ನಡೆಯುವಂತಹ ಕೆಲವೊಂದಿಷ್ಟು ವಿಷಯಗಳನ್ನು ನೆನಪಿಸ್ಕೊಂಡು ಬಿಟ್ಟರೆ ನಮಗೂ ಕೂಡ ಭಯ ಬಂದು ಹೋಗುತ್ತೆ. ಅಂಥ ಸಂಗತಿಗಳು ಇವತ್ತು ನಡೀತಾ ಇದ್ದಾವೆ. ಆ ಸಂಗತಿಗಳ ಸೂಕ್ಷ್ಮ ವಿಚಾರಗಳನ್ನು ತಿಳ್ಕೊಳ್ಬೇಕು ಅನ್ನುವಂಥ ದೃಷ್ಟಿಕೋನವು, ಅದರ ಜೊತೆಗೇನೆ ಮೊನ್ನೆ ಕಾಶ್ಮೀರದಲ್ಲಿ ನಡೆದಿರ್ತಕ್ಕಂಥ ಆ ಒಂದು ಘಟನೆಯನ್ನು ನೆನಪಿಸ್ಕೊಂಡು ಬಿಟ್ರೆ ನಿಜವಾಗಲೂ ಭಯೋತ್ಪಾದನೆ ಅನ್ನುವಂಥದ್ದು ಒಂದು ಹಂತಕ್ಕೆ ಇತ್ತು. ನಾವೇನು ಅನ್ಕೊಳ್ತಿದ್ವಿ ಅಂತಂದ್ರೆ, ನಮ್ಮ ನೆರೆಯ ರಾಷ್ಟ್ರಗಳನ್ನು ನೆನೆಸ್ಕೊಳ್ತಿದ್ವಿ. ಅದು ಎಷ್ಟರ ಮಟ್ಟಿಗೆ ಬಂದು ಒದಗಿದೆ ಅಂತಂದ್ರೆ, ಹುಡುಕಿ ಕೊಲ್ಲುವಂಥ ಸಂದರ್ಭದೊಳಗೆ ಇವ ಹಿಂದಿನೋ ಅಥವಾ ಇನ್ನೊಬ್ಬವನೋ ಅಂತ ಹುಡುಕಿ ಕೊಲ್ಲುವಂಥ ಮನಸ್ಥಿತಿ ಒಳಗೆ ಅವರು ಬಂದಾರ ಅಂತಂದ್ರೆ ನಾವು ಎಷ್ಟರ ಮಟ್ಟಿಗೆ ಜಾಗೃತ ಆಗಬೇಕು ಅನ್ನುವಂಥದ್ದನ್ನು ಇಲ್ಲಿ ನಾನು ತಿಳಿಸೋಕೆ ಇಷ್ಟಪಡ್ತೀನಿ. ಇವತ್ತು ಒಬ್ಬ ಉತ್ತಮನಾಗಿರ್ತಕ್ಕಂತಹ ವ್ಯಕ್ತಿ ನಮಗೆ ಇರೋದ್ರಿಂದಲೇ ನಾವು ನಿರ್ಭೀತರಾಗಿ ಇಲ್ಲಿ ಕುಂತಿರುವಂಥದ್ದು. ಅದರ ಜೊತೆಗೇನೆ ಹಲವಾರು ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡಬೇಕಾಗತ್ತೆ ಇವತ್ತು. ಆ ವಿಷಯಗಳಲ್ಲಿ ಸಾಮಾಜಿಕವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಪ್ರಾಕೃತಿಕವಾಗಿರಬಹುದು, ನಾವು ಈ ಪ್ರಕೃತಿಯ ಮೇಲೆ ಎಷ್ಟು ದಬ್ಬಾಳಿಕೆಗಳನ್ನು ಮಾಡಬೇಕು ಅಷ್ಟೆಲ್ಲ ದಬ್ಬಾಳಿಕೆಗಳನ್ನು ಮಾಡಿ ಪ್ರಕೃತಿಯನ್ನು ಹಾಳು ಮಾಡೇವಿ, ಅದರ ಜೊತೆಗೆ ಸಂಸ್ಕೃತಿಯನ್ನು ಹಾಳು ಮಾಡೇವಿ. ಆ ಸಂಸ್ಕೃತಿಯನ್ನು ಪುನರುತ್ಥಾನ ಮಾಡುವುದಕ್ಕಾಗಿಯೇ ಇವತ್ತು ನಡೀತಾ ಇರತಕ್ಕಂಥ ಈ ಒಂದು ಬೃಹತ್ ಹಿಂದೂ ಸಮ್ಮೇಳನ ಅನ್ನುವಂಥದ್ದು. ಹಾಗಾದರೆ 1, 2, 3 ಪ್ರಶ್ನೆಗಳನ್ನು ನಿಮ್ಮ ಮುಂದಿಟ್ಟು ಅದಕ್ಕೆ ಉತ್ತರವನ್ನು ಹುಡುಕುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ನಾವೆಲ್ಲರೂ ಭಾಳ ಜನ ಹಿರಿಯರು ಅದಿರಿಲಿ, ಇದು ಎಷ್ಟರ ಮಟ್ಟಿಗೆ ಸರಿನೋ ಏನೋ ಗೊತ್ತಿಲ್ಲ ನನಗೆ. ದಯವಿಟ್ಟು ಒಂದೊಂದು ಹಡ್ಯಾಕೆ ಹೋಗ್ಬೇಡ್ರಿ. ಯಾಕಂದ್ರೆ ಮನೆಯೊಳಗೆ ನಾವು ಮಕ್ಕಳನ್ನು ಒಬ್ಬೊಬ್ಬರ ಮಕ್ಕಳನ್ನು ಹಡಿದ್ವಿ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಮಕ್ಕಳು ಒಬ್ಬೊಬ್ಬರ ಇದ್ರು ಅಂತಂದ್ರೆ ಈ ದೇಶಕ್ಕಾಗಿ, ಈ ದೇಶವನ್ನು ಕಾಯುವುದಕ್ಕಾಗಿ ನಮಗೆ ಮಕ್ಕಳು ಬೇಕಾಗ್ತಾರೆ. ಸಂಸ್ಕೃತಿಯನ್ನು ಬಿತ್ತರಿಸುವುದಕ್ಕಾಗಿ ಮಕ್ಕಳು ಬೇಕಾಗ್ತಾರೆ. ಅದಕ್ಕೆ 2 ಅಥವಾ 3 ಮಕ್ಕಳನ್ನು ನೀವು ಹಡಿಯುವಂಥ ಪ್ರಯತ್ನವನ್ನು ಮಾಡಿ. ನಮ್ಮ ಮಕ್ಕಳು ಎಲ್ಲಾದರೂ ಒಂದಿಷ್ಟು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ ಅಂತಂದ್ರೆ ಅವ್ರನ್ನ ದಾರಿಗೆ ತರುವಂತಹ ವ್ಯಕ್ತಿಗಳನ್ನು ನಾವು ಹುಡುಕಿ ಅವರಿಗೆ ದಿಕ್ಸೂಚಿಯನ್ನು ಕೊಡುವಂತಹ ವ್ಯವಸ್ಥೆ ಆಗಬೇಕಾಗಿದೆ ಅನ್ನುವಂಥದ್ದು. ಅದಕ್ಕಾಗಿ ನಮ್ಮ ಜೀವನದಲ್ಲಿ ಎಷ್ಟು ಆಗುತ್ತೋ ನಮ್ಮ ಹಬ್ಬ ಹರಿದಿನಗಳನ್ನು ನಾವು ಆಚರಣೆ ಮಾಡಬೇಕಾಗಿದೆ. ಎಲ್ಲಿ ಹೋಗೈತೆ ನಮ್ಮ ಪದ್ಧತಿ, ಎಲ್ಲಿಗೆ ಹೋಗೈತಿ ನಮ್ಮ ಆಚಾರ ವಿಚಾರ, ನಮ್ಮ ವ್ಯವಸ್ಥೆಗಳು ಎಲ್ಲಿಗೆ ಹೋಗೈತಿ? ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ನಾನು ಸಮಯ ಭಾಳ ಆಗಿರೋದ್ರಿಂದ
ಎಲ್ಲರೂ ಕುಂಭವನ್ನು ಹೊತ್ತುಕೊಂಡು ಬಂದಿರಿ. ಸಮಯಕ್ಕೆ ಸರಿಯಾಗಿ ಮನೆಗೆ ಹೋಗಬೇಕಾಗಿರೋದ್ರಿಂದ ನಮ್ಮ ಜೀವನ ಶೈಲಿ ಹೇಗಾಗಿದೆ ಅಂತಂದ್ರೆ, ನಮ್ಮ ಜೀವನ ಪದ್ಧತಿ ಏನಾಗಿದೆ ಅಂತಂದ್ರೆ, ಭಾರತ ದೇಶದವರು ನಾವು ಬೇಕಾದ್ರೆ ಇತಿಹಾಸದ ಪುಟಗಳನ್ನು ತೆಗೆದು ನೋಡ್ರಿ ನೀವು, ಇತಿಹಾಸದ ಪುಟಗಳನ್ನು ತೆಗೆದು ನೋಡ್ರಿ ನೀವು. ಭಾರತ ದೇಶಕ್ಕೆ ಎಷ್ಟು ಜನ ಬಂದು ಹೋಗ್ಯಾರಲ್ಲ, ಅವರೆಲ್ಲರೂ ವ್ಯಾಪಾರವನ್ನು ಮಾಡಕ್ಕೆ ಬಂದಾರ, ಅದ್ರ ಜೊತೆಗೆ ಭೌತಿಕ ಸಂಪತ್ತನ್ನು ತೆಗೆದುಕೊಂಡು ಹೋಗಕ್ಕೆ ಬಂದಾರ. ಅಷ್ಟೇ ಅಲ್ಲ, ಭಾರತ ದೇಶದವ್ರು ನಾವು ಬೆಣ್ಣಿ ಮಾರಿ ಬಂಗಾರ ತಗೊಂಡು ಬಂದು ನಾವು ಏನ್ರಿ, ಬೆಣ್ಣಿ ತುಪ್ಪವನ್ನು ಮಾಡಿ ಬಂಗಾರವನ್ನು ತೆಗೆದುಕೊಂಡು ಬಂದು ಚಲೋ ಊಟ ಮಾಡಿ ಆರೋಗ್ಯವನ್ನು ಸದೃಢವಾಗಿ ಇಟ್ಕೊಂಡಿರ್ತಕ್ಕಂಥವ್ರು. ಅಷ್ಟೇ ಅಲ್ಲ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳು ಎದರ ಮೇಲೆ ನಿಂತಿದ್ವು ಅಂತಂದ್ರೆ ಹಬ್ಬ ಹರಿದಿನಗಳ ಮೇಲೆ ನಿಂತಿದ್ವು. ಮನೆಯಾಗಿದ್ದು ಒಬ್ಬ ಸೊಸಿ ಹೊಸದಾಗಿ ಮನೆಗೆ ನಡೆಯಕ್ಕೆ ಬಂದ್ಲು ಅಂತಂದ್ರೆ ಅವಳ ಕರ್ತವ್ಯ ಏನಂತಂದ್ರೆ ಮೊದಲು ರೊಟ್ಟಿ ಬಡಿತಿದ್ಲು, ಹೌದಲ್ಲ, ರೊಟ್ಟಿ ಬಡಿತಿದ್ಲು. ಮನೆಯಾಗಿದ್ದ ಗಣಮಗ ಏನು ಮಾಡ್ತಿದ್ದ ಅಂತಂದ್ರೆ ಸೂರ್ಯ ಉದಯ ಆಗೋದಕ್ಕಿಂತ ಮೊದಲು ಹೊಲದಾಗಿರ್ತಿದ್ದ. ಆದ್ರೆ ಜೀವನ ಶೈಲಿ ಚೇಂಜ್ ಆಗಿ ಹೋಗೈತಿ. ಈಗ ರೊಟ್ಟಿ ಬಡಿಯುವಂಥ ಹೆಣ್ಮಕ್ಳಿಲ್ಲ, ಎಲ್ಲ ಗಿಟ್ಟಿನ ಬಡಿತಾರೆ. ಈಗ ಎಲ್ಲ ಲಟ್ಟಿಸ್ತಾರೆ. ಲಟ್ಸೋದಂದ್ರೆ ಗಿಟ್ಟಿ ಬಡಿದು. ಈಗ ಯಾರು ಹೆಗಲ ಮೇಲೆ ಬಾರ್ಕೋಲ್ ಹಾಕೊಂಡು ಮಿನಿ ಹಾಕೊಂಡು ಎತ್ತು ತಗೊಂಡು 8 ಎತ್ತಿನ ಕಮತಿ ಎಲ್ಲ ಮಕ್ಕೊಂಡು ಬಿಟ್ಟವು. ಅಂದ್ರೆ ಜೀವನ ಶೈಲಿ ಹಾಳಾಗಿ ಹೋಗೈತಿ. ಬರಬಾರ್ದಂಥ ರೋಗಗಳು ಬರಾಕತ್ತವು, ಮೊಣಕಾಲು ನೋವು ಬಂದೈತಿ. ಅದ್ರ ಜೊತೆಗೆ ಮೈಕು ನಮಗೆ ಏನಪ್ಪ ಅಂತಂದು ಕುಂತ್ರಿ ಹೇಳಕ್ಕೆ ಬರವಲ್ದು, ಎದ್ರ ನಿಂದ್ರಾಕ ಬರವಲ್ದು. ಅದ್ರ ಜೊತೆಗೆ ಊಟ ಮಾಡಕ್ಕೆ ಒಂದು ಗುಳಿಗೆ ಏನ್ರಿ, ಊಟ ಮಾಡಕ್ಕೆ ಹೊಟ್ಟೆ ಹಸಿದ ಮೇಲೆ ಆ ಹಸಕ್ಕೆ ಒಂದು ಗುಳಿಗೆ, ಹಸ್ದಿದ್ದನ್ನು ಊಟ ಮಾಡಕ್ಕೆ ಒಂದು ಗುಳಿಗೆ, ಊಟ ಮಾಡಿದ್ದನ್ನ ಕರಗಸಕ್ಕೆ ಒಂದು ಗುಳಿಗೆ, ಕರಗಿಸಿದ ಮೇಲೆ ಮಕ್ಕೊಳಕ್ಕೆ ಒಂದು ಗುಳಿಗೆ, ಮಕ್ಕೊಂಡ ಮೇಲೆ ಹೇಳಕ್ಕೊಂದು ಗುಳಿಗೆ. ಇದಕ್ಕೆ ಜೀವನ ಅಂತ ಕರೀತಾರೆ. ಇದು ನಮ್ಮ ಭಾರತೀಯ ಸಂಸ್ಕೃತಿ ಅಲ್ಲ. ರಟ್ಟಿ ಮತ್ತು ದೇಹವನ್ನು ಬಗ್ಗಿಸಿ ರಟ್ಟಿ ನೆಚ್ಚಿ ದುಡಿದು ಹೊಡೆತುಂಬ ಉಂಡು ಮಕ್ಕೊಂಡ ಅಂತಂದ್ರೆ ಮರನೇ ದಿವಸ ರೊಟ್ಟಿ ಸಪ್ಪು ಕೇಳಿದಾಗ ನಾವು ಹೇಳ್ಬೇಕು. ಅಷ್ಟರ ಮಟ್ಟಿಗೆ ನಮ್ಮ ಜೀವನ ಸದೃಢವಾಗಿತ್ತು. ಆದರೆ ಇವತ್ತು ಇಲ್ಲ. ಬಹಳ ವಿಚಾರಗಳದವು, ಮಾತಾಡುವಂಥ ಸಂದರ್ಭ ಇದಾದರೂ ಕೂಡ ಸಮಯಕ್ಕೆ ನಾವು ಬೆಲೆ ಕೊಡಬೇಕಾಗತ್ತೆ. ಅದಕ್ಕಾಗಿ ಇಲ್ಲಿವರೆಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥವರಿಗೆ ಹಾಗೂ ಈ ಎಲ್ಲ ಕಾರ್ಯಕ್ರಮಗಳನ್ನು ನಿರ್ವಹಣೆ ಮಾಡಿದಂಥವರಿಗೆ, ಅವರಿವರೆನ್ನದೇ ಎಲ್ಲ ಹಿಂದೂ ಬಾಂಧವರಿಗೆ ತುಂಬ ಹೃದಯವಾಗಿರುವಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ, ನಮ್ಮ ನರಗುಂದ ಅಂತಂದರೆ ಇದು ಬಹಳ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು. ಸ್ವತಂತ್ರ ಸಂಗ್ರಾಮಕ್ಕಾಗಿ ವೀರ ಬಾಬಾ ಸಾಹೇಬರು ತಮ್ಮನ್ನೇ ತಾವು ತೊಡಗಿಸ್ಕೊಂಡಿರ್ತಕ್ಕಂಥವ್ರು. ಬ್ರಿಟಿಷರ ರುಂಡವನ್ನು ತೆಗೆದುಕೊಂಡು ಬಂದು ಅಗಸಿ ಬಾಗಿಲಿಗೆ ಕಟ್ಟಿರ್ತಕ್ಕಂಥ ಇತಿಹಾಸ ಯಾವುದಾದ್ರೂ ಇದ್ದರೆ ಅದು ನಾವೊಂದು ನರಗುಂದ ಮಹಾನಗರ ಅನ್ನುವಂಥದ್ದು. ಅದಕ್ಕಾಗಿ ಬಹಳ ಇತಿಹಾಸದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ನರಗುಂದ. ಹಲವಾರು ಸಂತ ಮಹಾತ್ಮರ ಬೀಡು ನಮ್ಮ ನರಗುಂದ. ಅಷ್ಟೇ ಅಲ್ಲ, ಸಂಸ್ಕೃತಿ, ಆಚಾರ ವಿಚಾರ ಮತ್ತು ಬಂಡಾಯಕ್ಕೆ ಹೆಸರಾಗಿರುವಂತಹ ನಾಡು ನಮ್ಮ ನರಗುಂದ. ಅಷ್ಟೇ ಅಲ್ಲ, ಬರೀ ಬಂಡಾಯಕ್ಕೆ ಅಷ್ಟೇ ಅಲ್ಲ, ಭಕ್ತಿಗೂ ಹೆಸರುವನ್ನು ಹೊಂದಿರತಕ್ಕಂಥ ನಾಡು ನಮ್ಮ ನರಗುಂದ ಅನ್ನುವಂಥದ್ದನ್ನು ಬಹಳ ಹೆಮ್ಮೆಯಿಂದ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅನ್ನುವಂಥ ಮಾತನ್ನು ಇಲ್ಲಿ ತಿಳಿಸ್ತಾ, ತಾಯಂದರು, ಕಲಾಮೇಳದವರು, ಅದರ ಜೊತೆಗೆ ಸ್ವತಂತ್ರ ಸಂಗ್ರಾಮಕ್ಕಾಗಿ ತಮ್ಮ ಪ್ರಾಣವನ್ನು ತೆತ್ತಿರತಕ್ಕಂತಹ ವ್ಯಕ್ತಿಗಳ ವೇಷಭೂಷಣಗಳನ್ನು ಹಾಕೊಳ್ಳೋದ್ರ ಜೊತೆಗೆ ಭಗವಂತನ ವೇಷಗಳನ್ನು, ಒಂದು ಕಡೆ ವೆಂಕಟಸ್ವಾಮಿ, ಒಂದು ಕಡೆ ಪಾಂಡುರಂಗ ವಿಠಲ, ಒಂದು ಕಡೆ ಬಸವೇಶ್ವರ, ಒಂದು ಕಡೆ ಅಕ್ಕ ಮಹಾದೇವಿ, ಶಿವಾಜಿ, ಭಗತ್ ಸಿಂಗ್, ಹೀಗೆ ಹಲವಾರು ವ್ಯಕ್ತಿಗಳ ಆ ಒಂದು ವೇಷಭೂಷಣಗಳನ್ನು ಹಾಕೊಂಡು ಬಂದಾಗ ನನಗೆ ಹಿಂಗೆ ನೆನಪಾಯ್ತಲ್ಲ, ನಮ್ಮ ಸ್ವತಂತ್ರ ಪೂರ್ವ ಭಾರತ ದೇಶ ಹೇಗಿತ್ತಲ್ಲ ಅದು ನೆನಪಿಗೆ ಬಂತು. ಉಡುಚಾ ಪರಮೇಶ್ವರಿ ದೇವಸ್ಥಾನದಿಂದ ಹಿಡ್ಕೊಂಡು ವೀರ ಬಾಬಾ ಸಾಹೇಬರ ಅರಮನೆ ಒಳಗೆ ಬಂದು ಇಲ್ಲಿ ನೆರೆದಿರ್ಕಂಥ ಈ ಕಾರ್ಯಕ್ರಮ ಭವ್ಯ ಸಂಪನ್ನಗೊಂಡಿದೆ ಅನ್ನುವಂತಹ ಧನ್ಯತಾ ಮನೋಭಾವದಿಂದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣುಗಳನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ತಮ್ಮ ಅದ್ಭುತವಾದ ನುಡಿಗಳಿಂದ ನಮ್ಮ ಹೃದಯಗಳನ್ನು ತಟ್ಟಿದಂಥ ಪೂಜ್ಯರಿಗೆ ನತಮಸ್ತಕನಾಗಿ ನಾನು ವಂದನೆಗಳನ್ನು ಸಮರ್ಪಿಸ್ತೇನೆ. ಇದೀಗ ವಂದನಾರ್ಪಣೆ ವಾಸುದೇವ್ ಇವರಿಂದ. ವಂದನಾರ್ಪಣೆಯ ನಂತರ ವಂದೇ ಮಾತರಂ ಗೀತೆ ಇರುತ್ತದೆ. ದಯವಿಟ್ಟು ವಂದೇ ಮಾತರಂ ಗೀತೆಯನ್ನು ಹೇಳುವಂಥ ಸಂದರ್ಭದಲ್ಲಿ ಎಲ್ಲ ಮಹನೀಯರು ಎದ್ದು ನಿಲ್ಲಬೇಕು. ಆಮೇಲೆ ವಂದೇ ಮಾತರಂ ಗೀತೆಯ ನಂತರ ಪ್ರಸಾದ ವ್ಯವಸ್ಥೆ ಇರ್ತದೆ, ಪ್ರಸಾದವನ್ನು ಮಾಡಿಕೊಂಡು ಹೋಗಬೇಕು ಅಂತ ಎಲ್ಲರನ್ನೂ ನಾನು ವಿನಂತಿಸ್ಕೊಳ್ತೇನೆ.
ಹರೇ ರಾಮ್. ಹಿಂದೂ ಸಮ್ಮೇಳನದ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾನ್ನಿಧ್ಯವನ್ನು ಅಲಂಕರಿಸಿದ ಎಲ್ಲ ಪರಮಪೂಜ್ಯರಿಗೆ ನತಮಸ್ತಕನಾಗಿ ಸ್ವಾಗತ ಸಮಿತಿ ಹಾಗೂ ಸಮಸ್ತ ಸಮಾಜ ಬಾಂಧವರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ದಿಕ್ಸೂಚಿ ಭಾಷಣ ಮಾಡಿದ ಶ್ರೀಯುತ ಗೋಪಿಯವರಿಗೂ ಸ್ವಾಗತ ಸಮಿತಿಯಿಂದ ತುಂಬು ಹೃದಯದ ಸ್ವಾಗತ. ಕಾರ್ಯಕ್ರಮದ ಅಂಗವಾಗಿ ಸ್ವಚ್ಛತಾ ಕಾರ್ಯದಲ್ಲಿ ಸಹಕರಿಸಿದ ಪುರಸಭೆಯ ಸರ್ವ ಸಿಬ್ಬಂದಿಗಳಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಸಜ್ಜನ ಬಂಧುಗಳಿಗೂ ಮಾತಾ ಭಗಿನಿಯರಿಗೂ ಅಭಿನಂದನೆಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರು ಪತ್ರಿಕಾ ಮಾಧ್ಯಮದ ಸನ್ಮಿತ್ರರಿಗೂ ಹಾಗೂ ಛಾಯಾಗ್ರಾಹಕರಿಗೂ ತುಂಬು ಹೃದಯದ ವಂದನೆಗಳು. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಸಹಕರಿಸಿದ ಆರಕ್ಷಕ ಮಿತ್ರರಿಗೂ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದ ಭಾಗವಾಗಿ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡ ವಿವಿಧ ಜಾನಪದ ಕಲಾ ತಂಡದವರಿಗೂ ಕುಂಭಹೊತ್ತ ತಾಯಂದಿರಿಗೂ ಪದ್ಮವೇಷಧಾರಿಗಳಿಗೂ ಶೋಭಾಯಾತ್ರೆ ಮಾರ್ಗದುದ್ದಕ್ಕೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಅಪರೋಕ್ಷವಾಗಿ ಸಹಕರಿಸಿದ ಗುರು ಹಿರಿಯರಿಗೂ ಹಾಗೂ ಯುವ ಮಿತ್ರರಿಗೂ ಮನಃಪೂರ್ವಕವಾದ ಅಭಿನಂದನೆಗಳು. ಶೋಭಾಯಾತ್ರೆಯ ಮಾರ್ಗದುದ್ದಕ್ಕೂ ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಸ್ವಾಗತ ಕೋರಿದ ಹಾಗೂ ಪಾನೀಯ ವ್ಯವಸ್ಥೆಯನ್ನು ಮಾಡಿದಂತಹ ಸಮಸ್ತ ಸಮಾಜ ಬಾಂಧವರಿಗೂ ನನ್ನ ಹೃದಯದ ತುಂಬಿದ ವಂದನೆಗಳು. ಕಾರ್ಯಕ್ರಮಕ್ಕೆ ಆಗಮಿಸಿದ ಸಜ್ಜನ ಸಮಾಜದ ಬಾಂಧವರಿಗೆ ಪ್ರಸಾದ ವಿತರಣೆ, ಪ್ರಸಾದ ವ್ಯವಸ್ಥೆ ಮಾಡಿದ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ಹಾಗೂ ಯುವ ಮಿತ್ರರಿಗೂ ಹೃದಯಪೂರ್ವಕ ವಂದನೆಗಳು. ಒಟ್ಟು ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸೇವೆ ಸಲ್ಲಿಸಿದ ಎಲ್ಲ ಮಹನೀಯರಿಗೂ ಧನ್ಯವಾದಗಳು. ಕಾರ್ಯಕ್ರಮ ಸಂಪನ್ನಗೊಂಡ ನಂತರ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ. ದಯವಿಟ್ಟು ಎಲ್ಲ ಸಮಾಜ ಬಾಂಧವರು ಪ್ರಸಾದವನ್ನು ಸ್ವೀಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಹರೇ ರಾಮ್. ವಂದನಾರ್ಪಣೆಯನ್ನು ಮಾಡಿದಂಥ ಮಹನೀಯರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಬಹಳ ಮುಖ್ಯವಾದ ಘಟ್ಟ ಒಂದೇ ಮಾತರಂ ಗೀತೆ ಭಾರತೀಯ ಸಂಗೀತ ವಿದ್ಯಾಲಯ ನರಗುಂದ ಶ್ರೀನಿವಾಸ್ ದತ್ತುಭಾವ್ ಇನಾಮ್ದಾರ್ ಇವರ ವಿದ್ಯಾರ್ಥಿನಿಯಾಗಿರ್ತಕ್ಕಂಥ ಮಾತೆ ಸುಷ್ಮಾ ಪ್ರಭಾಕರ್ ಗುಜಮಾಗಡಿ ಇವರಿಂದ ಒಂದೇ ಮಾತರಂ ಗೀತೆ ಹಾಡಲಾಗ್ತದೆ. ದಯವಿಟ್ಟು ಎಲ್ಲ ಮಹನೀಯರು ಹಾಗೂ ತಾಯಂದಿರು ಎದ್ದು ನಿಂತು ಒಂದೇ ಮಾತರಂ ಗೀತೆ ಗೌರವವನ್ನು ಸೂಚಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತೇನೆ. ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರ ಜ್ಯೋತ್ಸ್ನಾ ಪುಲಕಿತಯಾಮಿನೀಂ ಪುಲ್ಲಕುಸುಮಿತ ದ್ರುಮದಳ ಶೋಭಿನೀಂ ಸುಹಾಸಿನೀಂ ಸುಮಧುರ ಭಾಷಿಣೀಂ ಸುಖದಾಂ
ವಂದೇ